ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಕ್ಲಾಸ್ದಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಏನು ಡಿಸ್ಕಷನ್ ಮಾಡಿದ್ದೇವೆ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಈಗಲೂ ಕೂಡ ನಾವು ಮತ್ತೆ ಇಂಡಿಯನ್ ಅಗ್ರಿಕಲ್ಚರನ್ನು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ಸ್ನೇಹಿತರೆ, ಇಂಡಿಯನ್ ಅಗ್ರಿಕಲ್ಚರ್ ಬಗ್ಗೆ ಭಾರತದ ವ್ಯವಸಾಯ. ಸೊ ಇದನ್ನು 59% ಜನರು ಭಾರತದಲ್ಲಿ ವ್ಯವಸಾಯವನ್ನು ಮಾಡ್ತಾರೆ ಅಂತ ನಾವು ನೋಡಿದ್ದೇವೆ, ಹೌದಾ? ಸೊ ನೆಕ್ಸ್ಟು ಭಾರತ ದೇಶದ ವ್ಯವಸಾಯವು ನೈಋತ್ಯ ಮಾನ್ಸೂನ್ ಮಾರುತದ ಮೇಲೆ ಅವಲಂಬಿತವಾಗಿದೆ ಅಂತ ನಾವು ನೋಡಿದ್ದೇವೆ ಸ್ನೇಹಿತರೆ. ಯಾಕಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಇವು ಚೆನ್ನಾಗಿ ಆಯ್ತಂದ್ರೆ ಭಾರತ ದೇಶದ ವ್ಯವಸಾಯನೂ ಕೂಡ ಚೆನ್ನಾಗಿ ಆಗತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಭಾರತ ದೇಶದ ವ್ಯವಸಾಯವನ್ನು ನಾವು ಏನಂತ ಕರೆದೇವೆ ಅಂದರೆ ದ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರೆದೇವೆ ನಾವು. ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರೆದೇವೆ ಸ್ನೇಹಿತರೆ, ಹೌದಾ? ಸೊ ಹಾಗಾದರೆ ಈಗ ಭಾರತ ದೇಶದ ವ್ಯವಸಾಯ ಏನಾಗಿದೆ ಅಂದರೆ ಮಾನ್ಸೂನ್ ಒಂದಿಗೆ ಜೂಜಾಟ ಆಗಿದೆ. ಏನಾಗಿದೆ? ಮಾನ್ಸೂನ್ ಒಂದಿಗೆ ಜೂಜಾಟ ಆಗಿದೆ ಸ್ನೇಹಿತರೆ. ಅದಕ್ಕೆ ಈ ಭಾರತ ದೇಶದಲ್ಲಿ ಈ ವ್ಯವಸಾಯವು ಭಾರತ ದೇಶದ ಬೆನ್ನೆಲುಬು ಕೂಡ ಆಗಿದೆ ಅಂತ ಹೇಳಿದ್ದೇವೆ. ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯಾ, ಹೌದಾ? ಸೊ ಈ ರೀತಿ ಇದ್ದಾಗ ಇದನ್ನು ನಾವು 3 ರೀತಿಯಲ್ಲಿ ನಾವು ಡಿವೈಡ್ ಮಾಡಿದ್ದೇವೆ ಸ್ನೇಹಿತರೆ. ಒಂದು ಮುಂಗಾರು ಬೆಳೆಗಳು, ಇನ್ನ ಒಂದು ಹಿಂಗಾರು, ಇನ್ನ ಒಂದು ಜೇಡ್. ಅಂದರೆ ಮುಂಗಾರು ಬೆಳೆಯನ್ನು ನಾವು ಮಳೆಗಾಲದ ಸಮಯದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ಬೆಳೆಯುವಂಥದ್ದು ಯಾವುದು? ಮುಂಗಾರು. ಇದಕ್ಕೆ ನಾವು ಖಾರಿಫ್ ಅಂತ ಕರೆದೇವೆ ಸ್ನೇಹಿತರೆ, ಖಾರಿಫ್ ಕ್ರಾಪ್. ನೆಕ್ಸ್ಟು ಹಿಂಗಾರು, ಇದಕ್ಕೆ ನಾವು ಏನಂತ ಕರೆದಿದ್ದೇವೆ ಅಂದರೆ ಹಿಂಗಾರು ಬೆಳೆಗಳಿಗೆ ನಾವು ರಾಬಿ ಕ್ರಾಪ್ ಅಂತ ಕರೆದೇವೆ. ಇವುಗಳನ್ನು ಚಳಿಗಾಲ ಸಮಯದಲ್ಲಿ ಬೆಳೆಯುವಂಥದ್ದು, ಅಂದರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ಬೆಳೆಯುವಂಥ ಬೆಳೆಗಳು. ನೆಕ್ಸ್ಟ್ ನಾವು 3ನೇ ಸ್ಟೆಪ್ದಲ್ಲಿ ಬಂದೇವೆ ಸ್ನೇಹಿತರೆ, ಜೇಡ್ ಕ್ರಾಪ್. ಯಾವ ಕ್ರಾಪ್? ಜೇಡ್ ಕ್ರಾಪ್ ಅಂದರೆ ಬೇಸಿಗೆ ಸಮಯದಲ್ಲಿ ಬೆಳೆಯುವಂಥ ಬೆಳೆಗಳು. ಈ ರೀತಿ ನಾವು 3 ರೀತಿಯಲ್ಲಿ ಇಂಡಿಯನ್ ಅಗ್ರಿಕಲ್ಚರನ್ನು ನಾವು ಡಿವೈಡ್ ಮಾಡಿದ್ದೇವೆ ಸ್ನೇಹಿತರೆ. ಹಾಗಾದರೆ ಅಗ್ರಿಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಗರ್ ಮತ್ತು ಕಲ್ಚರ್ ಎಂಬ ಪದದಿಂದ ಬಂದಿದೆ ಅಂತ ಹೇಳಿದ್ದೇವೆ, ಹೌದಾ? ಅಗ್ರಿಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಗರ್ ಮತ್ತು ಕಲ್ಚರ್ ಎಂಬ ಪದದಿಂದ ಬಂದಿದೆ ಸ್ನೇಹಿತರೆ.
ಯಗರ್ ಮತ್ತು ಕಲ್ಚರ್ ಅಂತ ಕರೆದೇವೆ. ಯಗರ್ ಅಂದರೆ ಸೊ ಭೂಮಿ, ಕಲ್ಚರ್ ಅಂದ್ರೆ ಉಳಿಮೆ. ಯಗರ್ ಅಂದ್ರೆ ಏನು? ಭೂಮಿ. ಕಲ್ಚರ್ ಅಂದ್ರೆ ಉಳಿಮೆ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಭೂಮಿಯನ್ನು ಉಳುಮೆ ಮಾಡುವುದಕ್ಕೆ ಅಗ್ರಿಕಲ್ಚರ್ ಅಂತ ಕರೆದೇವೆ. ಏನು ಮಾಡೋದು? ಭೂಮಿಯನ್ನು ಉಳುಮೆ ಮಾಡೋದು, ಅದಕ್ಕೆ ನಾವು ಅಗ್ರಿಕಲ್ಚರ್ ಅಂತ ಕರೆದೇವೆ. ಸೊ ಈ ರೀತಿ ಇದ್ದಾಗ ಈಗ ನಾವು ಭಾರತ ದೇಶದಲ್ಲಿ ಈ ಹಸಿರು ಕ್ರಾಂತಿಯು ಉಂಟಾಗತ್ತೆ ಸ್ನೇಹಿತರೆ. ಏನು ಉಂಟಾಗತ್ತೆ? ಹಸಿರು ಕ್ರಾಂತಿ ಉಂಟಾಗತ್ತೆ. ಯಾಕಂದ್ರೆ ಈ ಭಾರತ ದೇಶದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಈ ಭಾರತ ದೇಶದಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದಾಗ, ಇದನ್ನ ನಾವೆಲ್ಲ ಅಬ್ಸರ್ವೇಷನ್ ಮಾಡಿದಾಗ ಸೊ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಗಳು ಉಂಟಾಗ್ತವೆ. ಈಗ ನೀವು ಅಬ್ಸರ್ವೇಷನ್ ಮಾಡಬಹುದು. ಏನು ಹಸಿರು ಕ್ರಾಂತಿ ಏನಿದೆಯಲ್ಲ, ಇದು ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ. ಈಗ ಭಾರತ ದೇಶದಲ್ಲಿ ನಾನು ಹೇಳಿದೆ ನಿಮಗೆ ಹಸಿರು ಕ್ರಾಂತಿ ಉಂಟಾಗತ್ತೆ ಅಂತ ಹೇಳಿದೆ ಸ್ನೇಹಿತರೆ. ಈಗ 1965ರಿಂದ 66 ಸಮಯದಲ್ಲಿ, ಹೌದಾ? ಸೊ 1965ರಿಂದ 66 ಸಮಯದಲ್ಲಿ ಭಾರತ ದೇಶದಲ್ಲಿ ಏನಾಗತ್ತೆ ಅಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಸೊ ಇಲ್ಲಿ ಹಸಿರು ಕ್ರಾಂತಿ ಉಂಟಾಗತ್ತೆ. ಯಾವ ಕ್ರಾಂತಿ? ಹಸಿರು ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಸೊ ನಮಗೆ ಈ 1900 ಭಾರತ ದೇಶದಲ್ಲಿ ನಮಗೆ ಹಸಿರು ಕ್ರಾಂತಿ ಉಂಟಾಗತ್ತೆ. ಯಾವಾಗ ಈ ಹಸಿರು ಕ್ರಾಂತಿ ಉಂಟಾಗತ್ತೆ ಸ್ನೇಹಿತರೆ ಅಂದರೆ ಹಸಿರು ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ? ಹಸಿರು ಕ್ರಾಂತಿ. ಭಾರತ ದೇಶದಲ್ಲಿ 1965ರಿಂದ 66 ಸಮಯದಲ್ಲಿ ಸ್ನೇಹಿತರೆ ಭಾರತ ದೇಶದಲ್ಲಿ ಮೊದಲನೆಯ ಹಸಿರು ಕ್ರಾಂತಿಯಾಗಿರುತ್ತೆ. ಯಾವ ಕ್ರಾಂತಿ? ಮೊದಲನೆಯ ಹಸಿರು ಕ್ರಾಂತಿ. ಈ ಭಾರತ ದೇಶದಲ್ಲಿ 1965 ಮತ್ತು 66ಕ್ಕಿಂತ ಮುಂಚೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಹೌದಾ? ನಮಗೆ ಸರಿಯಾಗಿ ಆಹಾರ ಇದ್ದಿದ್ದಿಲ್ಲ ತಿನ್ಲಿಕ್ಕೆ. ಸೊ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಿದ್ದೇವೆ ಸ್ನೇಹಿತರೆ. ಒಂದು ಸರ್ತೆ ಆಫ್ಟರ್ ವಾರ್ ಆಫ್ ದಿ ಇನ್ ಬಿಟ್ವೀನ್ ಆಫ್ ದಿ ಚೀನಾ ಆ್ಯಂಡ್ ಇಂಡಿಯಾ, ಅವಾಗ ಭಾರತ ಮತ್ತು USA ನಡುವರಿಕಿಂತ ಭಾರತ ಮತ್ತು ಚೀನಾದ ನಡುವೆ ಏನು ವಾರ್ ಐತಲ್ಲ, ಅವಾಗ ನಾವು USA ಗೋಧಿ ತರಿಸ್ತೇವೆ ಸ್ನೇಹಿತರೆ. ನಮ್ಮ ಜವಾಹರ್ಲಾಲ್ ನೆಹರು ಅವರು ಆ ಟೈಮ್ದಲ್ಲಿ ಭಾಳಷ್ಟು ಸಫರ್ ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾರೇ ಆಗಲಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರೇ ಅವರು, ಹೌದಾ? ಆ ಹುದ್ದೆಯಲ್ಲಿ ಯಾರೇ ಆಗಿ ಬಂದಿರಲಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಸೊ ಜವಾಹರ್ಲಾಲ್ ನೆಹರು ಅವರು ಆ ಸಮಯದಲ್ಲಿ ಸೊ ನಾವು ಯುದ್ಧದಲ್ಲಿ ಬಹಳಷ್ಟು ಸಮಸ್ಯೆ ಆಯಿತು. ಆದ ನಂತರ ಆಹಾರದಲ್ಲಿ ಸಮಸ್ಯೆ ಆಯಿತು ಸ್ನೇಹಿತರೆ. ಆವಾಗ ಜವಾಹರ್ಲಾಲ್ ನೆಹರು ಅವರು USA ರಿಕ್ವೆಸ್ಟ್ ಮಾಡ್ಕೋತಾರೆ, ನಮಗೆ ಗೋಧಿ ಕಳಿಸಿ ಕೊಡಿ ಅಂತ. ಆವಾಗ ನೋಡಿ ಸ್ನೇಹಿತರೆ, USA ನಮ್ಮ ಭಾರತ ದೇಶಕ್ಕೆ ಎಂಥ ಗೋಧಿ ಕಳಿಸ್ಕೊಡ್ತಾರೆ ಅಂದ್ರೆ ಅಲ್ಲಿ ಜನರಿಗೆ ಅಲ್ಲಿ ಇರುವಂಥ ಜನರು ಆ ಗೋಧಿಯನ್ನು ತಿನ್ನೋದಿಲ್ಲ. ಬಟ್ ಎಂಥ ಗೋಧಿ ಅಂದರೆ ಅಲ್ಲಿರುವಂಥ ಜನರು ಹಂದಿಗೆ ಹಾಕುವಂಥ ಗೋಧಿಯನ್ನು ನಮ್ಮ ಭಾರತ ದೇಶಕ್ಕೆ ಕಳಿಸ್ಕೊಡ್ತಾರೆ. ಆ ಗೋಧಿಯನ್ನು ನಮ್ಮ ದೇಶದಲ್ಲಿ ಜನರು ತಿಂತಾರೆ ಸ್ನೇಹಿತರೆ. ಆವಾಗ ನಮ್ಮ ದೇಶದಲ್ಲಿ MS ಸ್ವಾಮಿನಾಥ್ ಅವರು ಅದನ್ನು ನೋಡಿದಾಗ MS ಸ್ವಾಮಿನಾಥ್ ಅವರಿಗೆ ಬಹಳಷ್ಟು ಕೆಟ್ಟ ಪರಿಣಾಮ ಉಂಟಾಗತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರುವಂಥ ಜನರು, ನೀವು ಏನಿದಾರಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಏನಿದೆ ಇರಲ್ಲ, ಎಲ್ಲರೂ ಕೂಡ ಇಲ್ಲಿ ಬಹಳಷ್ಟು ಎದ್ರೆ ಒಂದು ಭೀಮನ ಥರ, ಹೌದಾ? ಮಕ್ಕೊಂಡ್ರೆ ಕುಂಕರ್ಣ ಥರ. ಅವಾಗ ಭಾರತ ದೇಶ ಇಂಥ ಗೋಧಿ ಭಾರತ ದೇಶಕ್ಕೆ ಬಂದಿದೆಯಲ್ಲ, ಅವಾಗ ನಾವು ಏನಾದರೂ ಮಾಡಬೇಕಂತ ಭಾರತ ದೇಶದಲ್ಲಿರುವಂಥ ಈ MS ಸ್ವಾಮಿನಾಥ್ ಅವರು ಸ್ನೇಹಿತರೆ, ಯಾರು? MS ಸ್ವಾಮಿನಾಥ್, ಹೌದಾ? ಈ MS ಸ್ವಾಮಿನಾಥ್ ಅವರು ಏನು ಮಾಡ್ತಾರಂದ್ರೆ ಗಿಡ್ಡ ತಳಿಯ ಗೋಧಿಯನ್ನು ಅವರು ಏನು ಮಾಡ್ತಾರಂದ್ರೆ ಸೊ ಸಂಸ್ಕರಣೆ ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ ಸ್ನೇಹಿತರೆ. ಯಾವುದು? ಗಿಡ್ಡ ತಳಿಯ ಗೋಧಿಯನ್ನು. ಯಾರು? MS ಸ್ವಾಮಿನಾಥ್ ಅವರು. ಅವಾಗ ಅವರು ಈ MS ಸ್ವಾಮಿನಾಥ್ ಅವರು ಗಿಡ್ಡ ತಳಿಯ ಗೋಧಿಯನ್ನು ಏನು ಮಾಡ್ತಾರಂದ್ರೆ ಒಂದು ಜೆನೆಟಿಕಲಿ ಮಾಡಿಫೈ ಮಾಡ್ತಾರೆ, ಅದನ್ನು ಒಂದು ಸಂಶೋಧನೆ ರೂಪದಲ್ಲಿ ಅದನ್ನು ಚೆನ್ನಾಗಿ ತೊಗೊಂಡ್ಬರ್ತಾರೆ. ಆ ಗೋಧಿಯನ್ನು ನಾವು ಬೆಳಿತೇವೆ ಸ್ನೇಹಿತರೆ ಭಾರತ ದೇಶದಲ್ಲಿ. ಆವಾಗ ಭಾರತ ದೇಶದಲ್ಲಿ
ಈ 1965ರಿಂದ 66ರಲ್ಲಿ ಅಪಾರ ಪ್ರಮಾಣದಲ್ಲಿ ನಾವು ಗೋಧಿಯನ್ನು ಬೆಳಿತೇವೆ. ಆಗ ಈ ಸ್ವಾಮಿನಾಥಗ ಇವ್ರು ಮಾಡಿದಂಥ ಪ್ರಯೋಗ ಏನಾಗತ್ತೆ ಅಂದ್ರೆ ಸಕ್ಸಸ್ ಆಗತ್ತೆ ಸ್ನೇಹಿತರೆ. ಹಾಗಾಗಿ MS ಸ್ವಾಮಿನಾಥ್ ಅವರಿಗೆ ನಾವು ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಪಿತಾಮಹ? ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ. ಹಿ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ವೇರ್ ಇನ್ ಇಂಡಿಯಾ. ಹೌದಾ? ಸೊ ಈ MS ಸ್ವಾಮಿನಾಥ್ ಅವರು ಯಾರಿಂದ ಇನ್ಸ್ಪೈರೇಷನ್ ಆಗಿರ್ತಾರೆ ಅಂದ್ರೆ ಇವರು ನಾರ್ಮನ್ ಬೋರ್ಲಾಂಗ್, ಯಾರಿಂದ? ನಾರ್ಮನ್ ಬೋರ್ಲಾಂಗ್ ಅನ್ನುವಂಥ ವ್ಯಕ್ತಿ ಇರ್ತಾನೆ ಸ್ನೇಹಿತರೆ, ಅವರಿಂದ ಇವರು ಏನಾಗಿರ್ತಾರೆ ಅಂದ್ರೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಯಾರಿಂದ? ನಾರ್ಮನ್. ಇದನ್ನು ನೀವು ನೆನ್ಪಿಟ್ಕೋರಿ, ನಾರ್ಮನ್ ಬೋರ್ಲಾಂಗ್. ಹೌದಾ? ನಾರ್ಮನ್ ಬೋರ್ಲಾಂಗ್ ಇವರು ಏನ್ ಮಾಡಿರ್ತಾರೆ ಅಂದ್ರ ಮೆಕ್ಸಿಕೋ ದೇಶದಲ್ಲಿ, ಯಾವ ದೇಶದಲ್ಲಿ ಸ್ನೇಹಿತರೆ? ಮೆಕ್ಸಿಕೋ ದೇಶದಲ್ಲಿ. ಈ ನಾರ್ಮನ್ ಬೋರ್ಲಾಂಗ್ ಅವರು ಇಲ್ಲಿ ನಮಗೆ ಉತ್ತರ ಅಮೆರಿಕಾ ಏನಿದೆಯಲ್ಲ ಈ ಭಾಗದಲ್ಲಿ ಸ್ನೇಹಿತರೆ, ಈ ಭಾಗದಲ್ಲಿ ಉತ್ತರ ಅಮೆರಿಕಾ ಇದೆ, ಇಲ್ಲಿ ನಮಗೆ ದಕ್ಷಿಣ ಅಮೆರಿಕಾ ಇದೆ. ಈ ಭಾಗದಲ್ಲಿ ಈ ಉತ್ತರ ಅಮೆರಿಕಾ, ಇದು ದಕ್ಷಿಣ ಅಮೆರಿಕಾ. ಹಾಗಾಗಿ ಇಲ್ಲಿ ಇರುವಂತಹದ್ದು, ಇಲ್ಲಿ ನಮಗೆ ಮೆಕ್ಸಿಕೋ ದೇಶ ಕಂಡುಬರುತ್ತೆ. ಯಾವುದು? ಮೆಕ್ಸಿಕೋ. ಈ ಮೆಕ್ಸಿಕೋ ದೇಶದಲ್ಲಿ ಈ ನಾರ್ಮನ್ ಬೋರ್ಲಾಂಗ್ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಗಿಡ್ಡ ತಳಿಯ ಗೋಧಿಯನ್ನು ಅವರು ಮೊಟ್ಟ ಮೊದಲಿಗೆ ಅವರು ಜೆನೆಟಿಕಲಿ ಮಾಡಿಫೈ ಮಾಡಿರ್ತಾರೆ. ಅದನ್ನ ಒಂದು ತಳಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡಿಫಿಕೇಶನ್ ಮಾಡಿ ಗೋಧಿಯ ತಳಿಯನ್ನು ರೆಡಿ ಮಾಡಿರ್ತಾರೆ ಸ್ನೇಹಿತರೆ. ಯಾರಂದ್ರೆ ನಾರ್ಮನ್ ಬೋರ್ಲಾಂಗ್ ಅವರು. ಎಲ್ಲಿ? ಮೆಕ್ಸಿಕೋದಲ್ಲಿ. ಹಾಗಾಗಿ ಈ ನಾರ್ಮನ್ ಬೋರ್ಲಾಂಗ್ ನಾವು ಏನಂತ ಕರಿತೇವೆ ಅಂದ್ರೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ. ಹಿ ಇಸ್ ದ ಫಾದರ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ವೇರ್ ಇನ್ ದ ವರ್ಲ್ಡ್. I thought that you all are getting my word what I am saying here. Please remember my dear friends. ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಯಾರಾಗಿದ್ದಾರೆ ಅಂದ್ರೆ MS ಸ್ವಾಮಿನಾಥ್ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ನೋಡಿದಾಗ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರಾಗಿದ್ದಾರೆ? ನಾರ್ಮನ್ ಬೋರ್ಲಾಂಗ್ ಅಂತ ಕರಿತೇವೆ ಸ್ನೇಹಿತರೆ. ಇದರಿಂದ ನಮಗೆ ಈ ಇಬ್ರು ವ್ಯಕ್ತಿಗಳಿಂದ, ಈ ವ್ಯಕ್ತಿಯಿಂದ ಸ್ವಾಮಿನಾಥ್ ಅವರು ಇನ್ಫ್ಲೂಯೆನ್ಸ್ ಆಗಿ ಭಾರತ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗತ್ತೆ. ಅವಾಗ ಭಾರತ ದೇಶದಲ್ಲಿ ನಾವು ಹೇಳಿದ್ದೇವೆ 1965ರಿಂದ 66ರಲ್ಲಿ ಒಂದನೆಯ ಹಸಿರು ಕ್ರಾಂತಿ ಆಗತ್ತೆ ಸ್ನೇಹಿತರೆ. ಒಂದನೆಯ ಹಸಿರು ಕ್ರಾಂತಿ. ಎಷ್ಟನೇದು? ಮೊದಲನೆಯ ಹಸಿರು ಕ್ರಾಂತಿ ಆಗತ್ತೆ. ಯಾವಾಗ ಇದು ಮೊದಲನೆಯ ಹಸಿರು ಕ್ರಾಂತಿ ಆಗತ್ತಲ್ಲ ಭಾರತ ದೇಶದಲ್ಲಿ ಸ್ನೇಹಿತರೆ, ಭಾರತ ದೇಶದಲ್ಲಿ ಮೊದಲನೆಯ ಹಸಿರು ಕ್ರಾಂತಿ ಆಗತ್ತೆ. ಎಷ್ಟನೇ ಹಸಿರು ಕ್ರಾಂತಿ? ಮೊದಲನೆಯ ಹಸಿರು ಕ್ರಾಂತಿ ಆಯಿತು. ಎಲ್ಲಿ ಅಂದ್ರೆ ಭಾರತ ದೇಶದಲ್ಲಿ. ಯಾವ ದೇಶದಲ್ಲಿ? ಭಾರತ ದೇಶದಲ್ಲಿ ಮೊದಲನೆಯ ಹಸಿರು ಕ್ರಾಂತಿ ಆಗಿರತ್ತೆ. ಈ ಭಾರತ ದೇಶದಲ್ಲಿ ಏನು ಮೊದಲನೇ ಹಸಿರು ಕ್ರಾಂತಿ ಏನಾಗತ್ತಿಲ್ಲ ಸ್ನೇಹಿತರೆ, ಆವಾಗ 1965ರಿಂದ 66 ಸಮಯದಲ್ಲಿ ಅದು ಆಗಿರುತ್ತೆ. ಈ ಸಮಯದಲ್ಲಿ ನಾವು ಯಾವ 5 ಬೆಳೆಗಳನ್ನು ಬೆಳಿತೇವೆ ನೋಡಿ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಮೊದಲನೆಯ ಹಸಿರು ಕ್ರಾಂತಿಯ ಸಮಯದಲ್ಲಿ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಉಂಟು ಮಾಡಿದಂಥ ಬೆಳೆಗಳು ಯಾವುವು? ವಿಚ್ ಕ್ರಾಪ್ ಈಸ್ ಡಿಡ್ ಗ್ರೀನ್ ರೆವಲ್ಯೂಷನ್ ಇನ್ ಫಸ್ಟ್? ನಮ್ಮ ಫಸ್ಟ್ ಗ್ರೀನ್ ರೆವಲ್ಯೂಷನ್ದಲ್ಲಿ ಯಾವ ಬೆಳೆಗಳು ಅವುಗಳನ್ನು ನಾವು ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿಯನ್ನು ಉತ್ಪಾದನೆ ಮಾಡಿದಂಥ 5 ಬೆಳೆಗಳು ಯಾವತ್ತ ಕೇಳಿದಾಗ ಆ ಬೆಳೆಗಳನ್ನು ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ. ಯಾವುದಾಗಿದೆ? ನಂಬರ್ 1 ಗೋಧಿಯನ್ನು ಬೆಳಿತೇವೆ ಸ್ನೇಹಿತರೆ. ಯಾವುದು? ಗೋಧಿ. ನಂಬರ್ 2 ಭತ್ತ. ಯಾವುದು ಬೆಳೆದು ಬಿಡ್ತೇವೆ? ಭತ್ತ. ನಂಬರ್ 3 ಗೋಧಿ, ವೀಟ್, ಭತ್ತ, ಪ್ಯಾಡಿ. ಆಮೇಲೆ ನೆಕ್ಸ್ಟ್ ನಾವು 3ನೇ ಬೆಳೆ ಬೆಳಿತೇವೆ. ಯಾವುದಂದ್ರೆ ಮೆಕ್ಕೆಜೋಳ, ಮೆಕ್ಕೆಜೋಳ ಮೇಜ್ ಅಂತ ಕರಿತೇವೆ. ನೆಕ್ಸ್ಟ್ 4ನೇದು ನಾವು ಬಾಜ್ರಾ, ಸಜ್ಜೆ ಬೆಳಿತೇವೆ. ಸಜ್ಜೆ ಇದನ್ನು ಬೆಳಿತೇವೆ. ಏನು ಬೆಳಿತೇವೆ? ಸಜ್ಜೆ. ಗೋಧಿ, ಭತ್ತ, ಮೆಕ್ಕೆಜೋಳ, ಸಜ್ಜೆ ಇವುಗಳನ್ನು ಬೆಳಿತೇವೆ. ಎಷ್ಟದು 4 ಕ್ರಾಪ್ಸ್ ಇದಾವೆ.
ಸೊ ಹಾಗಾದ್ರೆ ಇಲ್ಲಿ ಗೋಧಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದರ ಜೊತೆಗೆ ನಾವು 5ನೇದು ಜೋಳನೂ ಒಂದಾಗಿರುತ್ತೆ. ಯಾವುದು? ಜೋಳ. ಈಗ ಇಲ್ಲಿ ಪ್ರಮುಖವಾಗಿ ಯಾವ ಕ್ರಾಪ್ಗಳನ್ನು ಬೆಳೆದು ಬಿಡ್ತಾರೆ ಅಂದ್ರೆ ಸ್ನೇಹಿತರೆ, ಗೋಧಿ ಮತ್ತು ಭತ್ತ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದು ಬಿಡ್ತಾರೆ. ಇದರೊಳಗೆ ಅತಿ ಹೆಚ್ಚು ಯಾವುದು? ಗೋಧಿ ಬೆಳೆದು ಬಿಡ್ತಾರೆ. ಅತಿ ಹೆಚ್ಚು ಯಾವುದು? ಗೋಧಿ ಬೆಳೆದು ಬಿಡ್ತಾರೆ. ಸೊ ಅವಾಗಿಂದ ನಮ್ಮ ಭಾರತ ದೇಶದಲ್ಲಿ ನಾವು ಯಾವ ರೀತಿ ಈ ಬೆಳೆಗಳನ್ನು ಬೆಳಿತೇವೆ ಅಂದ್ರ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡುವವರೆಗೆ ಬೆಳಿತೇವೆ ಸ್ನೇಹಿತರೆ. ಬೇರೆ ದೇಶಗಳಿಗೆ ಏನು ಮಾಡ್ತೇವೆ ನಾವು? ರಫ್ತು ಮಾಡುವವರೆಗೆ ನಾವು ಬೆಳಿತೇವೆ. ಎಲ್ಲಿ? ಭಾರತ ದೇಶದಲ್ಲಿ ಅಷ್ಟು ಚೆನ್ನಾಗಿ ನಾವು ಈ ಬೆಳೆಗಳನ್ನು ಬೆಳಿತೇವೆ. ಸೊ ಇದರೊಳಗೆ ನಾವು ಯಾಕೆ ಸಕ್ಸಸ್ ಆದೇವ ಅಂದ್ರ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಹಾಕ್ಕೊಂಡೇವೆ. ಯಾವ ಯೋಜನೆಯನ್ನು? ಪಂಚವಾರ್ಷಿಕ ಯೋಜನೆಗಳನ್ನು. ಆಗ ಪಂಚವಾರ್ಷಿಕ ಯೋಜನೆ ಇತ್ತು, ಈಗ ಅದನ್ನು NDA ಗೌರ್ಮೆಂಟ್ ನೀತಿ ಆಯೋಗ ಮಾಡಿದೆ. ಹೌದಾ? ಸೇಮ್ ಪಂಚವಾರ್ಷಿಕ ಯೋಜನೆ ಯಾವ ರೀತಿ ಇತ್ತಲ್ಲ ಅದನ್ನೇ ನೀತಿ ಆಯೋಗ ಮಾಡಿದ್ದಾರೆ. ಸೊ ಈ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ರಷ್ಯಾ ದೇಶದಿಂದ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇವೆ ಸ್ನೇಹಿತರೆ. ಎಲ್ಲಿಂದ? ರಷ್ಯಾ ದೇಶದಿಂದ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ತಗೊಂಡು ಬಂದೇವೆ. ಯಾವ ದೇಶದಿಂದ? ರಷ್ಯಾ ದೇಶದಿಂದ. ಅವಾಗ ಈ ಮೊದಲು ಏನಿದೆಯಲ್ಲ ಪಂಚವಾರ್ಷಿಕ ಯೋಜನೆಗಳಲ್ಲಿನೂ ಕೂಡ ನಾವು ಇದಕ್ಕೆ ಏನಂದ್ರೆ ಸ್ವಲ್ಪ ಮಹತ್ವ ಕೊಡ್ತೇವೆ ಸ್ನೇಹಿತರೆ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಬೆಳೆಗಳಿಗೆ ನಾವು ಏನು ಕೊಡ್ತೇವೆ ಅಂದ್ರೆ ಮಹತ್ವ ಕೊಡ್ತೇವೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ನಮಗೆ 1951ರಿಂದ 1956. ಹೌದಾ? ಇವಾಗ ನಾವು ಈ 1951ರಿಂದ 1956ರಲ್ಲಿ ಈ ಮೊದಲನೇ ಪಂಚವಾರ್ಷಿಕ ಯೋಜನೆ ಆಗುತ್ತೆ ಸ್ನೇಹಿತರೆ. ಆವಾಗ ನಾವು ಹೆರಾಲ್ಡ್ ಡಾಮೋರ್ ಅವರ ಹೆರಾಲ್ಡ್ ಡಾಮೋರ್ ಇವರು ಹೆರಾಲ್ಡ್ ಡಾಮೋರ್ ಅವರ ಮಾಡೆಲ್ ಅನ್ನು ನಾವು ಯೂಸ್ ಮಾಡ್ತೇವೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗೆ 1951ರಿಂದ 56ರಲ್ಲಿ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಆವಾಗಲೂ ಕೂಡ ನಾವು ಏನಂದ್ರ ಈ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ವಲ್ಪ ಕೃಷಿಗೆ ಮಹತ್ವವನ್ನು ಕೊಡ್ತೇವೆ. ಹೌದಾ? ಸೊ ಬೇರೆ ಕೈಗಾರಿಕೆಗಳನ್ನು ಕೊಟ್ಟಿರ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ, ಬಟ್ ಕೃಷಿಗೆ ನಾವು ಮಹತ್ವ ಕೊಟ್ಟಿರ್ತೇವೆ. ನೆಕ್ಸ್ಟು ಈ ಹೆರಾಲ್ಡ್ ಮಾಡೆಲ್ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ನಾವು ಯೋಜನೆ ನೋಡಿದಾಗ ಈ 1956ರಿಂದ ಮತ್ತೆ ನೆಕ್ಸ್ಟ್ 5 ವರ್ಷ ಹಾಕ್ರಿ. ಅದರೊಳಗೆ 56, 57, 58, 59, 60, 61. ಹೌದಾ? 1961ರವರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ ಸ್ನೇಹಿತರೆ. ಈ ಎರಡನೇ ಪಂಚವಾರ್ಷಿಕ ಯೋಜನೆ ಒಳಗೆ ನಾವು ಮಹಾಲ್ ನೋಬಿಸ್ ಅವ್ರ ಮಾಡಲನ್ನು ನಾವು ಯೂಸ್ ಮಾಡ್ತೇವೆ. ಇವುಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಸ್ಪರ್ಧಾರ್ಥಿಗಳೇ. ಮೈ ಡಿಯರ್ ಫ್ರೆಂಡ್ಸ್, ಯು ಶುಡ್ ರಿಮೆಂಬರ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಮೊದಲನೇ ವಾರ್ಷಿಕ ಯೋಜನೆ ಒಳಗೆ ಏನು ಯೂಸ್ ಮಾಡಿದ್ರು? ಯಾರು ಮಾಡೆಲ್ ಯೂಸ್ ಮಾಡಿದ್ರು? 2ರ ಒಳಗೆ ಯಾರು ಮಾಡೆಲ್ ಯೂಸ್ ಮಾಡಿದ್ರು? ಇಲ್ಲಿ ಮಹಾಲ್ ನೋಬಿಸ್ ಅವ್ರದ್ದು ಅಪ್ಲೈ ಮಾಡ್ತಾರೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ನಂತರ ಸ್ನೇಹಿತರೆ ಆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೆ ಮಹತ್ವ ಕೊಡೋದ್ರ ಜೊತೆಗೆ ಕೃಷಿಗೂ ಕೊಟ್ಟಿರ್ತಾರೆ. ನೆಕ್ಸ್ಟ್ 3ನೇದು ಇವರು ಮಾಡೆಲ್ ಯೂಸ್ ಮಾಡ್ತಾರೆ. ಸೊ 1961ರಿಂದ 1966ರವರೆಗೆ. ಹೌದಾ? ಸೊ 1961ರಿಂದ 66ರವರೆಗೆ ಸ್ನೇಹಿತರೆ ಈ 3ನೇ ಪಂಚವಾರ್ಷಿಕ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ಯಾಂಡಿ ಚಕ್ರವರ್ತಿ ಅವರ ಮಾಡೆಲ್ ಅನ್ನು ಯೂಸ್ ಮಾಡ್ತಾರೆ. ಯಾರ ಮಾಡೆಲ್? ಸ್ಯಾಂಡಿ ಚಕ್ರವರ್ತಿ ಅವರ ಮಾಡೆಲ್ ಅನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಕೈಗಾರಿಕೆಗೆ ಮಹತ್ವ ಕೊಟ್ಟಿರ್ತಾರೆ ಹೊರತು ಬಟ್ ಕೃಷಿಗೂ ಸ್ವಲ್ಪ ಇರುತ್ತೆ ಸ್ನೇಹಿತರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪಂಚವಾರ್ಷಿಕ ಯೋಜನೆ ಒಳಗೆ ಫಸ್ಟ್ ಏನು 3 ಪಂಚವಾರ್ಷಿಕ ಯೋಜನೆಗಳು ಏನು ಬಂದಿರ್ತಾವಲ್ಲ ಇಲ್ಲಿ ಕೃಷಿಗೂ ಮಹತ್ವ ಕೊಟ್ಟಿರ್ತಾರೆ, ಡೆವಲಪ್ಮೆಂಟಕ್ಕೂ ಮಹತ್ವ ಕೊಟ್ಟಿರ್ತಾರೆ ಕೈಗಾರಿಕೆಗಳಿಗೂ. ಬಟ್ ಹಾಗಾಗಿ ಯಾವ ಮಾಡೆಲ್ಗಳನ್ನು ಇಲ್ಲಿ ಬಳಕೆ ಮಾಡಿದ್ರು ಇವರು, ಯಾರ್ಯಾರು ಮಾಡೆಲ್ಗಳನ್ನು ಬಳಕೆ ಮಾಡಿದ್ರು, ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೀವು ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ಅವಾಗ ನಾವು ಈ
65ರಿಂದ 66 ಸಮಯದಲ್ಲಿ ನಾನು ಏನು ಹೇಳಿದೆಯಲ್ಲ ಆಗಲೇ ನಾವು ಇಲ್ಲಿ ಸಕ್ಸಸ್ ಆಗ್ತೇವೆ. ಎಲ್ಲಿ? ಈ ಭಾಗದಲ್ಲಿ. ಸೊ ಇಷ್ಟೆಲ್ಲ ಯೋಜನೆಗಳು ಹಾಕಿದಾಗ ಸ್ನೇಹಿತರೆ, ಸೊ ವಿಥೌಟ್ ಪ್ಲಾನಿಂಗ್ ವಿ ಕಾಂಟ್ ಸಕ್ಸೆಸ್. ಏನೇ ಕೆಲಸ ಮಾಡ್ಬೇಕಂದ್ರೆ ಸ್ನೇಹಿತರೆ ಪ್ಲಾನಿಂಗ್ ಹಾಕಬೇಕು, ಪ್ರಾಪರ್ ಪ್ಲಾನಿಂಗ್ ಹಾಕಬೇಕು, ಡೆಡಿಕೇಶನ್ ಇರಬೇಕು. ವಿದಿನ್ ಈಗ ನೋಡ್ರಿ, ನೀವು ಒಂದು ಫ್ರೇಮ್ ವರ್ಕ್ ಹಾಕೊಳ್ಳಿ, ಪ್ಲಾನಿಂಗ್ ಹಾಕೊಳ್ಳಿ. ಆ ಪ್ಲಾನಿಂಗ್ ಮುಖಾಂತರ ನಾವು ಕೆಲಸ ಮಾಡಬೇಕಾಗತ್ತೆ. ಎನಿ ವರ್ಕ್ ಯು ವಾಂಟ್ ಟು ಡೂ, ಪ್ಲಾನ್ ಇತ್ತಂದ್ರೆ ಆ ಮನುಷ್ಯ ಸಕ್ಸಸ್ ಆಗ್ತಾನೆ. ಹೌದಾ? ನಮ್ಮ ಭಾರತ ಇದರೊಳಗೆ ಸಕ್ಸಸ್ ಆಯಿತು ಪ್ಲಾನ್ ಹಾಕ್ಕೊಂಡು. ಹೌದಾ? ನಮ್ಮ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತ ದೇಶ ಆಹಾರ ಕೊಡ್ತು. ಹಾಗಾಗಿ ನಾವು ಕೂಡ ಸ್ನೇಹಿತರೆ ನಮ್ಮ ಸ್ಟಡಿ ಒಳಗೂ ಕೂಡ ಪ್ರಾಪರ್ ಪ್ಲಾನಿಂಗ್ ಹಾಕ್ಕೊಂಡು ನಾವು ನಮ್ಮ ಮನೆಯವ್ರಿಗೆ ಊಟ ಕೊಡೋದು ಬೇಡ. ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಏನಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವ್ರ ಊಟ ಅವರು ಖರ್ಚು ಅವರೇ ಸಂಪಾದನೆ ಮಾಡಲಿ ಅಂತ ನಮ್ಮ ಮೇಲೆ ಎಷ್ಟೋ ಖರ್ಚು ಮಾಡಿರ್ತಾರೆ ತಂದೆ ತಾಯಿಗಳು. ಅದಕ್ಕೆ ನಾವು ಒಂದು 6 month ಆರ್ 1 year ಒಂದು ಪ್ರಾಪರ್ ಪ್ಲಾನಿಂಗ್ ಹಾಕೊಳ್ಳೋಣ ಸ್ನೇಹಿತರೆ. ಅದರ ಮುಖಾಂತರ ನಾವು ಸ್ಟಡಿ ಮಾಡೋಣ. ಯಾವಾಗಲೂ ಆ ಪ್ಲಾನಿಂಗ್ ಫೇಲ್ಯೂರ್ ಆಗಬಾರ್ದು. ಯಾಕಂದ್ರೆ ತಂದೆ ತಾಯಿಗಳು ನಮ್ಮ ಮೇಲೆ ಹುಟ್ಟಿದಿನಿಂದ ಇವತ್ತಿನವರೆಗೇನು ಎಷ್ಟೋ ರೊಕ್ಕಗಳನ್ನು ಸ್ಪೆಂಡ್ ಮಾಡಿರ್ತಾರೆ ಪರ್ ಇಯರ್. ನಮಗೆ ಗೊತ್ತಾಗಂಗಿಲ್ಲ 60,000ರಿಂದ 70,000 ಖರ್ಚು ಮಾಡ್ತಾರೆ ಅವರು ನಮ್ಮ ಮೇಲೆ. ಮಿನಿಮಮ್ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಹೌದಾ? ಅದಕ್ಕೆ ಅವ್ರಿಗೆ ನಾವು ಜಸ್ಟಿಸ್ ಕೊಡಬೇಕಾಗತ್ತೆ. ಸೊಸೈಟಿ ಒಳಗೆ ಉನ್ನತ ಸ್ಥಾನಕ್ಕೆ ಅವ್ರಿಗೂ ಕೂಡ ತರಬೇಕಾಗತ್ತೆ, ನಾವು ಕೂಡ ಹೋಗಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಕೂಡ ಪ್ಲಾನಿಂಗ್ ಹಾಕ್ಕೊಳ್ಳಿ. ನಮ್ಮ ಭಾರತ ದೇಶನೂ ಕೂಡ ಇದನ್ನು ಪ್ಲಾನಿಂಗ್ ಹಾಕ್ಕೊಂಡು ನಮ್ಮ ಭಾರತ ದೇಶದಲ್ಲಿ ವ್ಯವಸಾಯವನ್ನು ಚೆನ್ನಾಗಿ ಆಗುವಂತೆ ಭಾರತ ದೇಶ ನೋಡಿಕೊಳ್ತು ಸ್ನೇಹಿತರೆ. ಅದಕ್ಕೆ ನೀವು MS ಸ್ವಾಮಿನಾಥ್ ಅವರಿಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಾರ್ಮನ್ ಬೋರ್ಲಾಂಗ್ ಅವರಿಗೆ ನೆನ್ಪಿಟ್ಕೊಳ್ಳಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಹಸಿರು ಕ್ರಾಂತಿ ಆಯಿತು ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ 5 ಬೆಳೆಗಳು ಯಾವುವು ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲ ಅಂಶಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಈ ಭಾರತ ದೇಶದಲ್ಲಿ ಈ ವ್ಯವಸಾಯಕ್ಕೆ ಬಹಳಷ್ಟು ಮಹತ್ವ ಇದೆ. ಬಟ್ ಕೆಲವೊಂದು ಸರ್ತಿ ಏನು ಹೇಳ್ತಾರೆ ಅಂದ್ರೆ ಈಗ ನಮ್ಮ ಭಾರತ ದೇಶದ ವ್ಯವಸಾಯ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇಂಡಿಯನ್ ಅಗ್ರಿಕಲ್ಚರ್ ಸಿಕ್ ಅಗ್ರಿಕಲ್ಚರ್. ಹೌದಾ? ಈಗ ಭಾರತ ದೇಶದ ವ್ಯವಸಾಯವನ್ನು ನಾವು ರೋಗಗ್ರಸ್ತ ವ್ಯವಸಾಯ ಅಂತ ಕರಿತೇವೆ. ಯಾಕೆ ರೋಗಗ್ರಸ್ತ ವ್ಯವಸಾಯ ಅಂತ ಕರಿತೇವೆ ಅಂದ್ರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಾವು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬಾಜು ಹೊಲದವ್ರು ಏನು ಬೆಳೆದಿರ್ತಾರೆ ಅದನ್ನೇ ನಾವು ಕೂಡ ಬೆಳಿತೇವೆ. ನೀವು ಮನ್ಯಾಗ ರೈತರ ಮಾತು ಕೇಳ್ಕೋತಿರ್ಬೇಕು, ನಿಮ್ಮ ತಂದೆ ತಾಯಿಗಳು ಮಾತಾಡುವಾಗ ಕೇಳ್ಬೇಕು, ಏ ಮಗ ಅವ್ರಿಗೆ ಲಾಸ್ ಆಯ್ತಂದ್ರೆ ನಮಗೂ ಆಕೈತಿ ಬಿಡು, ಯಾಕೆ ಚಿಂತೆ ಮಾಡ್ತೀನಿ ನೀನು, ನಿನ್ನ ಪಾಡಿಗೆ ನೀವು ಓದು, ನಿನ್ಗೆ ನಾವು ರೊಕ್ಕ ಕೊಡ್ತೇವಲ್ಲ, ನೀ ಯಾಕೆ ತಲೆ ಕೆಡಿಸ್ಕೋತಿ ಇದ್ರ ಬಗ್ಗೆ ಅಂತ ಅವ್ರು ಹೇಳ್ತಾರೆ ಇಲ್ಪ ಹೇಳ್ತಾರೆ. ಅದಕ್ಕೆ ನಾನೇನು ಅನ್ನೋದಂದ್ರೆ ನಮ್ಮ ದೇಶದಲ್ಲಿ ಮಲ್ಟಿ ಕ್ರಾಪ್ ನಾವು ಬೆಳಿಬೇಕು. ಒಂದು ಬೆಳೆ ಹಾಳಾಯ್ತು ಅಂದ್ರೆ ಮತ್ತೊಂದು ಬೆಳೆ ಬರುವಂಥ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ಮಾಡಬೇಕಾಗತ್ತೆ. ಸೊ ಯಾಕ ಇದು ರೋಗಗ್ರಸ್ತ ಆಗಿದೆ ನೋಡಿ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ನಾವು ಇದನ್ನು ನೋಡಿದಾಗ GDP ನಿಮಗೆ ಗೊತ್ತಿದೆ. GDP ಅಂದ್ರೆ ಏನು ಅಂತ, ಹೌದಾ? ಈಗ ನಾವು GDP ಅಂತ ನೋಡ್ತೇವೆ. ಯಾವುದು GDP? GDP ಅಂದ್ರೆ ಸ್ನೇಹಿತರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಂದು ದೇಶದ ಗಡಿಯ ಒಳಗೆ ಉತ್ಪಾದನೆಯಾಗುವ ಸರಕುಗಳ ಒಟ್ಟು ಮೊತ್ತಕ್ಕೆ GDP ಎಂದು ಕರೆಯುವರು ಸ್ನೇಹಿತರೆ. ಹೌದಾ? ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು ಹಿಯರ್. GDP ಅಂದ್ರೆ ಒಂದು ದೇಶದ ಗಡಿಯ ಒಳಗೆ ಉತ್ಪಾದನೆಯಾಗುವ ಒಟ್ಟು ಸರಕುಗಳ ಮೊತ್ತಕ್ಕೆ GDP ಎಂದು ಕರೆಯುವರು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದು ದೇಶದ ಗಡಿಯ ಒಳಗೆ ಉತ್ಪಾದನೆ ಆಗಿರಬೇಕು. ಅದು ಉತ್ಪಾದನೆ ಆದಂಥ ವಸ್ತುಗಳ ಒಟ್ಟು ಮೊತ್ತಕ್ಕೆ GDP ಅಂತ ಕರಿತೇವೆ. ಹಾಗಾದರೆ ಈ GDP ಯಿಂದ ನಮ್ಮ ವ್ಯವಸಾಯ ಈ GDP ಏನಿದೆಯಲ್ಲ, ಈ GDPಗೆ ನಮ್ಮ ವ್ಯವಸಾಯದಿಂದ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇದೆ ನೋಡಿ. ಈ GDP ಯಿಂದ ಈಗ ನೋಡ್ರಿ, ಈ GDPಗೆ ನಾವು ನಮ್ಮ ಭಾರತ ದೇಶದ ವ್ಯವಸಾಯ ಅಗ್ರಿಕಲ್ಚರ್ ಈ ವ್ಯವಸಾಯ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಮಾಡತ್ತೆ ನೋಡ್ರಿ ಸ್ನೇಹಿತರೆ. ಇದು ಕಾಂಟ್ರಿಬ್ಯೂಷನ್ ಮಾಡೋದು ಎಷ್ಟಾಗಿದೆ ಅಂದ್ರೆ 17% ಆಗಿದೆ. ಎಷ್ಟು ಪರ್ಸೆಂಟೇಜ್ ಆಗಿದೆ? 17% ಇದು ಕಾಂಟ್ರಿಬ್ಯೂಷನ್ ಮಾಡುತ್ತೆ. 17%. ಥಿಂಕ್ ದ್ಯಾಟ್ ದ 59% ಆಫ್ ದಿ
Indian people are doing agriculture and they are contributing to GDP 17%. ಹಾಗಾದ್ರೆ ವ್ಯವಸಾಯದಿಂದ ಜಿಡಿಪಿಗೆ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂದ್ರೆ ವ್ಯವಸಾಯದಿಂದ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂದ್ರೆ ನೆಕ್ಸ್ಟ್ ನಮಗೆ ಇಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ನೀವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಈ ಕೈಗಾರಿಕೆ ಇಂಡಸ್ಟ್ರಿಯಿಂದ ನಮ್ಮ ಜಿಡಿಪಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಸೊ ವಿ ಕ್ಯಾನ್ ಸೇ ದಟ್ 27%. ಎಷ್ಟು 27%. ಈಗ ಇದರಿಂದ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ ನೆಕ್ಸ್ಟ್ ನಾವು ಈ ಸೇವಾ ವಲಯದಿಂದ, ಹೌದಾ, ಯಾವ ವಲಯದಿಂದ? ಸೇವಾ ವಲಯ ಅಂತ ಕರಿತೇವೆ. ಸೇವಾ ವಲಯ ಸರ್ವಿಸ್ ಸೆಕ್ಟರ್, ಸೇವಾ ವಲಯದಿಂದ ವಿ ಕ್ಯಾನ್ ಸೇ ದಟ್ 56%. ಸೇವಾ ವಲಯದಿಂದ 56% ಸೇವೆಯನ್ನು ಮಾಡುವುದರಿಂದ. ವಿಚಾರ ಮಾಡ್ರಿ ನೀವು, ನಮ್ಮ GDPಗೆ ಕಾಂಟ್ರಿಬ್ಯೂಷನ್ ಭಾರತ ದೇಶದ 59% ಜನ ವ್ಯವಸಾಯ ಮಾಡಿದ್ರು ಕೂಡ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಸ್ನೇಹಿತರೆ? ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇವರು? ಸೊ ಸಿಯರ್ 17% ವ್ಯವಸಾಯದಿಂದ. ಇಲ್ಲಿ ನಾವು ಕೈಗಾರಿಕೆಯಿಂದ ನೋಡಿದಾಗ ಸ್ನೇಹಿತರೆ 27% ಆಗಿತ್ತು. ಸೇವಾ ವಲಯದಿಂದ ನಾವು ನೋಡಿದಾಗ 56%. ಸೊ ವಿಚಾರ ಮಾಡ್ರಿ, ಹಾಗಾದ್ರೆ ವ್ಯವಸಾಯ ಎಷ್ಟು ರೋಗಗ್ರಸ್ತ ಆಗಿದೆ ನೋಡಿ ನಮ್ಮ ಭಾರತ ದೇಶದಲ್ಲಿ. ಜಾಸ್ತಿ ಜನ ಮಾಡ್ತಾರೆ ಆದರೆ GDPಗೆ ಕಾಂಟ್ರಿಬ್ಯೂಷನ್ ಇಲ್ಲ. ಗೊತ್ತಾಯ್ತು? ಈಗ ಸೇವಾ ವಲಯದಿಂದ ಅತಿ ಹೆಚ್ಚು ಇದೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಭಾರತ ದೇಶದಲ್ಲಿ ವ್ಯವಸಾಯದಿಂದ GDPಗೆ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇದೆ, ಕೈಗಾರಿಕೆಯಿಂದ ಎಷ್ಟಿದೆ, ಸೇವಾ ವಲಯದಿಂದ ಎಷ್ಟಿದೆ? ಈಗ ನಿಮಗೆ ಸೇವಾ ವಲಯ ಅಂದ್ರೆ ಏನು ನೋಡಿ ಸ್ನೇಹಿತರೆ. ನಾಳೆ ನೀವು ಒಂದೊಂದು ಅಧಿಕಾರಿಗಳು ಆಗ್ತೀರಿ. ಒಂದು ಜಿಲ್ಲೆ ಒಳಗಾಗ್ತಿರೋ, ಒಂದು ತಾಲೂಕು ಒಳಗಾಗ್ತಿರೋ, ಅಥವಾ ಒಂದು ಗ್ರಾಮದಲ್ಲಿ ಆಗ್ತಿರೋ ಒಂದು ಅಧಿಕಾರಿಗಳು ಆಗ್ತೀರಿ. ನಾಳೆ ನೀವು ಕೆಲಸ ಏನು ಮಾಡ್ತಿರಲ್ಲ ಅಲ್ಲಿ ಹೋಗಿ ಆ ಕೆಲಸ ಎದರಲ್ಲೇ ಆಗ್ತೈತಿ? ನೀವು ಮಾತಾಡೋದರ ಮುಖಾಂತರ, ನೀವು ಕೆಲಸ ಮಾಡಿಸುವುದರ ಮುಖಾಂತರ ನೀವೇನು ಮಾತಾಡ್ತಿರಲ್ಲ, ದ್ಯಾಟ್ ಈಸ್ ದ ಸೇವಾ ವಲಯ. ಹೌದಾ? ಇಲ್ಲಿ ನೋಡಿ, ಅವಾಗ ನಿಮ್ಮ ಮಾತಿನ ಮುಖಾಂತರ ಆ ಹಳ್ಳಿಗಳು ಏನು ಡೆವಲಪ್ಮೆಂಟ್ ಆಕ್ಕವಲ್ಲ, ಆ ಜಿಲ್ಲೆಗಳು ಏನು ಡೆವಲಪ್ಮೆಂಟ್ ಆಕ್ಕವಲ್ಲ, ಅದು ಸೇವಾ ವಲಯ ಒಳಗೆ ಕನ್ಸಿಡರ್ ಆಗತ್ತೆ ಸ್ನೇಹಿತರೆ. ದ್ಯಾಟ್ ಈಸ್ ಕಾಲ್ಡ್ ದ ಹ್ಯೂಮನ್ ರಿಸೋರ್ಸ್. ದ ಹ್ಯೂಮನ್ ಬೀಯಿಂಗ್ ರಿಸೋರ್ಸ್ ಈಸ್ ದ ಗ್ರೇಟೆಸ್ಟ್ ರಿಸೋರ್ಸ್ ಆನ್ ದಿಸ್ ಅರ್ತ್ ಸರ್ಫೇಸ್. ಮಾನವನ ಸಂಪನ್ಮೂಲ ಏನಿದೆಯಲ್ಲ ಸ್ನೇಹಿತರೆ, ಇದು ಬಹಳಷ್ಟು ದೊಡ್ಡ ಸಂಪನ್ಮೂಲ. ಸೊ ಅದಕ್ಕೆ ಈ ಸೇವಾ ವಲಯದಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ. ಯಾರಿಗಿದೆ ಅಂದ್ರೆ ನಮ್ಮ GDPಗಿದೆ. ಹೌದಾ? ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಭಾರತ ದೇಶದಲ್ಲಿ ಇದು ವ್ಯವಸಾಯದಿಂದ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿಂದ ನಾವು ಒಂದು ಸ್ವಲ್ಪ ಮುಂದೆ ಮೂವ್ ಆಗಬೇಕಾಗತ್ತೆ. ಭಾರತ ದೇಶದ ಈ ವ್ಯವಸಾಯದಲ್ಲಿ ಬರುವಂಥ ನಾವು ಕೆಲವೊಂದು ಈ ರೆವಲ್ಯೂಷನನ್ನು ನೋಡಿದ್ದೇವೆ. ಈಗ ಈ ಕೆಲವೊಂದು ರೆವಲ್ಯೂಷನ್ಗಳ ಬಗ್ಗೆ ನಿಮಗೆ ಡೈರೆಕ್ಟ್ ಎಕ್ಸಾಮ್ದಲ್ಲಿ ಕೇಳ್ತಾರೆ ಕ್ವಶನ್ಸ್. ಹೌದಾ? ಈಗ ಕೆಲವೊಂದು ಪ್ರಮುಖ ಕ್ರಾಂತಿಗಳನ್ನು ನಾವು ನೋಡೋಣ. ಹೌದಾ? ಈಗ ಮುಂದೆ ಬನ್ನಿರಿ ಸ್ನೇಹಿತರೆ. ಇಲ್ಲಿ ಬಂದಾಗ ನಾವು ಒಂದು ಸ್ವಲ್ಪ ಕೆಲವೊಂದು ಕ್ರಾಂತಿಗಳನ್ನು ನೋಡಿಕೊಂಡು ಮುಂದೆ ಹೋಗೋಣ. ಹೌದಾ? ಈಗ ನೋಡಿ, ಇಲ್ಲಿ ಹಸಿರು, ಈಗ ನೋಡ್ರಿ, ಈಗ ವ್ಯವಸಾಯ ಚೆನ್ನಾಗಿ ಆಯ್ತಂದ್ರೆ, ಕೃಷಿ ಚೆನ್ನಾಗಿ ಆಯ್ತಂದ್ರೆ ಅದಕ್ಕೆ ನಾವು ಬೆಳೆಗಳನ್ನು ನಾವು ಚೆನ್ನಾಗಿ ಬೆಳೆದೇವು ಅಂದ್ರೆ ಸ್ನೇಹಿತರೆ, ಈಗ ಕೃಷಿ ಅಥವಾ ವ್ಯವಸಾಯ ಕೃಷಿ ಅಥವಾ ವ್ಯವಸಾಯ ನಾವು ಬೆಳೆಗಳನ್ನು ಚೆನ್ನಾಗಿ ಬೆಳೆದೇವೆ, ಕೃಷಿ ಅಥವಾ ವ್ಯವಸಾಯವನ್ನು ಚೆನ್ನಾಗಿ ಮಾಡಿದ್ದೇವೆ ಅಂದ್ರೆ ಅಲ್ಲಿ ನಮಗೆ ಹಸಿರು ಕ್ರಾಂತಿ ಉಂಟಾಗತ್ತೆ ಸ್ನೇಹಿತರೆ. ಯಾವ ಕ್ರಾಂತಿ ಉಂಟಾಗತ್ತೆ? ಇಲ್ಲಿ ನಮಗೆ ಹಸಿರು ಕ್ರಾಂತಿ ಆಗತ್ತೆ. ಇಲ್ಲಿ ನಮಗೆ ಹಸಿರು ಕ್ರಾಂತಿ ಅಂದ್ರೆ ಈ ಆಹಾರ ಧಾನ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳೆಯುವುದು. ಹೌದಾ? ವ್ಯವಸಾಯ ಅಥವಾ ಕೃಷಿಯನ್ನು ಚೆನ್ನಾಗಿ ಮಾಡುತ್ತೆ, ಬೆಳೆಗಳನ್ನು ಜಾಸ್ತಿ ಬೆಳೆಯುವುದಕ್ಕೆ ನಾವು ಹಸಿರು ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಈ ಹಸಿರು ಕ್ರಾಂತಿ ಆಯ್ತಂದ್ರೆ ಈ ಮೀನುಗಳು ಉತ್ಪಾದನೆ, ಇದರ ಉತ್ಪಾದನೆ
ಮೀನುಗಳ ಉತ್ಪಾದನೆ ಸ್ನೇಹಿತರೆ. ಸೊ ಈ ಮೀನುಗಳ ಉತ್ಪಾದನೆ ಚೆನ್ನಾಗಿ ಆಯ್ತಂದ್ರೆ ಮೀನುಗಳ ಉತ್ಪಾದನೆ ಚೆನ್ನಾಗಿ ಆಯ್ತಂದ್ರೆ ಅದಕ್ಕೆ ನಾವು ಯಾವ ಕ್ರಾಂತಿ ಅಂತ ಕರಿತೇವೆ ಅಂದರೆ ಸೊ ನೀಲಿ ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಕ್ರಾಂತಿ? ನೀಲಿ ಕ್ರಾಂತಿ. ಹೌದಾ? ಮೀನುಗಳ ಉತ್ಪಾದನೆ ಚೆನ್ನಾಗಿ ಆಯ್ತಂದ್ರೆ ಯಾವ ಕ್ರಾಂತಿ ಆಯ್ತಿದು? ನೀಲಿ ಕ್ರಾಂತಿ ಆಯಿತು. ನೆಕ್ಸ್ಟ್ ಸ್ನೇಹಿತರೆ, ಈ ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ ಚೆನ್ನಾಗಿ ಆಯ್ತಂದ್ರೆ ನೀಲಿ ಕ್ರಾಂತಿ ಆಗಿರುತ್ತೆ. ಯಾವ ಕ್ರಾಂತಿ ಆಗಿರುತ್ತೆ? ನೀಲಿ ಕ್ರಾಂತಿ ಆಗಿರುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟು ಇಲ್ಲಿದಿಂದ ನಾವು ಈಗ ಮೀನುಗಳ ಉತ್ಪಾದನೆ, ನೆಕ್ಸ್ಟ್ ಎಣ್ಣೆ ಕಾಳುಗಳ ಉತ್ಪಾದನೆ ಆಯ್ತಂದ್ರೆ ಯಾವ ಕಾಳುಗಳದು? ಎಣ್ಣೆ ಕಾಳುಗಳು. ಸೊ ಎಣ್ಣೆ ಕಾಳು ಅಂದ್ರೆ ನೆನ್ಪಿಟ್ಕೊಳ್ಳಿ, ಎಣ್ಣೆ ಕಾಳುಗಳು. ಸೊ ಈ ಎಣ್ಣೆ ಕಾಳುಗಳು ಮನೆಯಲ್ಲಿ ಏನು ಆಹಾರಕ್ಕಾಗಿ ಬಳಸ್ತಾರಲ್ಲ ಆ ಎಣ್ಣೆ, ಮತ್ತು ನೀವು ಬೇರೆ ಎಣ್ಣೆ ತಿಳ್ಕೊಂಡಿರಿ. ಮತ್ತು ಎಣ್ಣೆಗಳಲ್ಲಿ ಭಾಳಷ್ಟು ವಿಧಗಳು ಇದ್ದಾವೆ. ಆಹಾರ ಧಾನ್ಯ ನೋಡ್ರಿ, ಮನೆಯಲ್ಲಿ ಊಟಕ್ಕಾಗಿ ಬೆಳೆಯುವಂಥ ಕೆಲವೊಂದು ಸೀಡ್ಸ್ಗಳು ಇದ್ದಾವೆ. ಶೇಂಗಾ ಆಗಿರ್ಬೋದು, ಅದರಿಂದ ನಾವು ಆಯಿಲ್ ತಗೋತೇವೆ. ಶೇಂಗಾ, ಗ್ರೌಂಡ್ ನಟ್, ಕುಸ್ಬಿ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಸನ್ಫ್ಲವರ್ ಆಯಿಲ್. ಹೌದಾ? ಈ ರೀತಿ ಸೊ ನಾವು ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡಿದೆವು ಅಂದ್ರೆ ಅದು ಯಾವ ಕ್ರಾಂತಿ ಆಗಿರುತ್ತೆ ಅಂದ್ರೆ ಸ್ನೇಹಿತರೆ ನಮಗೆ ಸೊ ಇದು ಹಳದಿ ಕ್ರಾಂತಿ ಆಗಿರುತ್ತೆ. ಯಾವ ಕ್ರಾಂತಿ ಆಗಿರುತ್ತೆ? ಅದು ಹಳದಿ ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ? ಹಳದಿ ಕ್ರಾಂತಿ ಆಗಿರುತ್ತೆ ಸ್ನೇಹಿತರೆ. ಇದರ ಉತ್ಪಾದನೆ, ಎಣ್ಣೆ ಕಾಳುಗಳ ಉತ್ಪಾದನೆಗೆ ನಾವು ಹಳದಿ ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ ಅಂತ ಕರಿತೇವೆ? ಹಳದಿ ಕ್ರಾಂತಿ ಅಂತ ಕರಿತೇವೆ. ಸೊ ಈ ಹಳದಿ ಕ್ರಾಂತಿ ನಾವು ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿದಿಂದ ಮುಂದೆ ನಾವು ನೋಡಿದಾಗ ಈಗ ಕೆಲವೊಂದು ಬೇರೆ ಕ್ರಾಂತಿಗಳು. ಆಲೂಗಡ್ಡೆ ಉತ್ಪಾದನೆ ಮಾಡಿದಾಗ, ಯಾವುದು? ಆಲೂಗಡ್ಡೆ ಅಂದ್ರೆ ಈ ಪೊಟ್ಯಾಟೊ, ಆಲೂಗಡ್ಡೆ ತಿಂದಿರ್ಬೋದು ನೀವು. ಆಲೂ ಪರೋಟ ಅದು ಇದು ತಿಂದಿರ್ತೀರಿ. ಹೌದಾ? ಈ ಆಲೂಗಡ್ಡೆ ಉತ್ಪಾದನೆ ಆಯ್ತಂದ್ರೆ ಸ್ನೇಹಿತರೆ ಇದಕ್ಕೆ ನಾವು ದುಂಡು ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ? ದುಂಡು ಕ್ರಾಂತಿ ಅಂತ ಕರಿತೇವೆ. ಇದರ ಉತ್ಪಾದನೆ ಜಾಸ್ತಿ ಆಯ್ತಂದ್ರೆ ದುಂಡು ಕ್ರಾಂತಿ. ಹೌದಾ? ನೆಕ್ಸ್ಟ್ ಅಲ್ಲಿದಿಂದ ನಮಗೆ ಇಲ್ಲಿ ನೋಡಿ, ಅಲ್ಲಿದಿಂದ ನೆಕ್ಸ್ಟ್ ನಾವು ಏನು ನೋಡಬೇಕಾಗಿದೆ ಅಂದ್ರೆ ಸ್ನೇಹಿತರೆ ಮೀಟ್, ಮಾಂಸ ಮತ್ತು ಟೊಮೆಟೊ. ಮೀಟ್ ಆಗಿರ್ಬೋದು. ಹೌದಾ? ಈ ಮಾಂಸದ ಉತ್ಪಾದನೆ ಹಾಗೂ ನೆಕ್ಸ್ಟ್ ಇದರ ಜೊತೆಗೆ ನಮಗೆ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ ಟೊಮೆಟೊ ತಿಂದಿರಿಲ್ಲ? ಈ ಟೊಮೆಟೊವನ್ನು ಉತ್ಪಾದನೆ ಮಾಡಿದೆವು ಅಂದ್ರೆ ಇವೆರಡಕ್ಕೂ ನಾವು ಯಾವ ಕ್ರಾಂತಿ ಅಂತ ಕರಿತೇವೆ ಅಂದ್ರೆ ರೆಡ್ ರೆವಲ್ಯೂಷನ್, ಕೆಂಪು ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ ಅಂತ ಕರಿತೇವೆ? ಸೊ ಇವೆರಡಕ್ಕೂ ನಾವು ಕೆಂಪು ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಕೆಂಪು ಕ್ರಾಂತಿ. ಯಾವ ಕ್ರಾಂತಿ ಆಯ್ತು? ಇದು ಕೆಂಪು ಕ್ರಾಂತಿ ಆಯ್ತು. ಹೌದಾ? ಸೊ ಈ ಕೆಂಪು ಕ್ರಾಂತಿ ಇವೆರಡನ್ನು ಉತ್ಪಾದನೆ ಮಾಡಿದಾಗ ಕೆಂಪು ಕ್ರಾಂತಿ ಆಯಿತು. ನೆಕ್ಸ್ಟ್ ನಾವು ಇಲ್ಲಿದಿಂದ ಈರುಳ್ಳಿ ಅಂದ್ರೆ ಗೊತ್ತಲ್ಲ, ಉಳ್ಳಾಗಡ್ಡಿ ತಿಂದಿರಿಲ್ಲ ಒಮ್ಮೆರ ಊಟದಾಗ? ಹೌದಾ? ಈ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ನಮ್ಮ ನಾರ್ತ್ ಕರ್ನಾಟಕ ಕಡೆ ಬಂದ್ರಂದ್ರೆ ಉಳ್ಳಾಗಡ್ಡಿ ಅಂತಾರೆ. ಹೌದಾ? ಉಳ್ಳಾಗಡ್ಡಿ ತಿನ್ನುವುದರಿಂದ ಅಥವಾ ಈರುಳ್ಳಿ ತಿನ್ನುವುದರಿಂದ ಏನು ಸಮಸ್ಯೆ ಆಗಂಗಿಲ್ಲ ಸ್ನೇಹಿತರೆ. ಅದು ಚಲೋ ಹೆಲ್ತಿಗೆ. ನಿಮ್ಮ ಕಲ್ಪನೆ ಏನಂದ್ರೆ ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಬಟ್ ಸೊ ದ್ಯಾಟ್ ಗಿವ್ಸ್ ಕೋಲ್ಡ್ ಟು ಹಾರ್ಟ್ ಸಮಸ್ಯೆಗಳಿಗೆ ಅದು ಇದು ನೋಡ್ರಿ, ಹಾರ್ಟಿಗೆ ತಂಪು ಮಾಡುತ್ತೆ. ಯಾವುದು? ಈರುಳ್ಳಿ. ಹಾಗಾಗಿ ಅದು ಭಾಳಷ್ಟು ಆಯುರ್ವೇದಿಕ್ ಇರುವಂಥ ಒಂದು ಗುಣಧರ್ಮ ಹೊಂದಿದೆ. ಯಾವುದು? ಈರುಳ್ಳಿ. ಸೊ ಈ ಈರುಳ್ಳಿಯ ಉತ್ಪಾದನೆಯನ್ನು ನಾವು ನೋಡಿದಾಗ ಸ್ನೇಹಿತರೆ, ಎದರ ಉತ್ಪಾದನೆ? ಈರುಳ್ಳಿ. ನೆನ್ಪಿಟ್ಕೊಳ್ಳಿ, ಏನಂತ ಕರಿತೀವಿ ನಾವು ಇದನ್ನು? ಸೊ ಈ ಈರುಳ್ಳಿ ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಈರುಳ್ಳಿ ಇದರ ಉತ್ಪಾದನೆ ಜಾಸ್ತಿ ಆಯ್ತಂದ್ರೆ ಇದಕ್ಕೆ ನಾವು ಯಾವ ಕ್ರಾಂತಿ ಕರಿತೇವೆ ಅಂದ್ರೆ ಪಿಂಕ್ ರೆವಲ್ಯೂಷನ್. ಯಾವುದು? ಪಿಂಕ್. ಸೊ ಇದಕ್ಕೆ ನಾವು ಗುಲಾಬಿ ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಗುಲಾಬಿ ಕ್ರಾಂತಿ ಅಂತ ಕರೆದು ಬಿಡ್ತೇವೆ. ಹೌದಾ?
ಗುಲಾಬಿ ಕ್ರಾಂತಿ ಅಂತ ಕರೆದು ಬಿಡ್ತೇವೆ. ನೆಕ್ಸ್ಟು ಇದು ಆದ ನಂತರ ನಮಗೆ ಮುಂದೆ ಕೆಲವೊಂದು ರೆವಲ್ಯೂಷನ್ ಬರ್ತವೆ ಇಲ್ಲಿ. ಮತ್ತೆ ನಾವು ಮುಂದಿನ ರೆವಲ್ಯೂಷನ್ ನಾವು ನೋಡಿದಾಗ ಮುಂದಿನ ರೆವಲ್ಯೂಷನ್ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಮತ್ತೆ ಯಾವ ರೆವಲ್ಯೂಷನ್ ಇದೆ ಅಂದ್ರ ಸೊ ಈಗ ನೋಡಿ ಇಲ್ಲಿ ನಮಗೆ ಹತ್ತಿ ಉತ್ಪಾದನೆ ಮಾಡೋದು. ಏನು ಉತ್ಪಾದನೆ ಮಾಡೋದು? ಹತ್ತಿ ಉತ್ಪಾದನೆ ಮಾಡೋದು. ಈ ಹತ್ತಿ ಉತ್ಪಾದನೆ ಮಾಡಿದೇವಂದ್ರೆ ಸ್ನೇಹಿತರೆ, ಹತ್ತಿ ನೆನಪಿನ ಶಕ್ತಿ ಇರುವುದಿಲ್ಲ, ಇರುತ್ತದೆಯೋ ಇರುವುದಿಲ್ಲ? ಕಡಿಮೆ ಇರುತ್ತೆ. ಸೊ ಇಲ್ಲಿ ಓಕೆ ದೆನ್ ಫೈನ್. ಸೊ ಸ್ನೇಹಿತರೆ ಇಲ್ಲಿ ಏನಂದ್ರೆ ನಮ್ಮ ಟೆಕ್ನಿಷಿಯನ್ಗಳು ಇದ್ದಾರೆ, ಭಾಳಷ್ಟು ಚೆನ್ನಾಗಿ ಇಬ್ಬರು ವರ್ಕರ್ಸ್ ಇದ್ದಾರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಕಾಣದ ಕೈಗಳು, ಆ ಎರಡು ಕೈಗಳು, ನೀವು ಇಲ್ಲಿ ಚೆನ್ನಾಗಿ ಕ್ಲಾಸ್ ಕೇಳ್ತಾ ಇದ್ದೇವೆ ಅಂದ್ರೆ ನಾವು ಕ್ಲಾಸ್ ಹೇಳ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ ಅಂದ್ರೆ ದ್ಯಾಟ್ ಆಲ್ ಕ್ರೆಡಿಟ್ ಈಸ್ ಗೋಸ್ ಟು ದ್ಯಾಟ್ ಪೀಪಲ್ಸ್. ಯಾಕಂದ್ರೆ ಸೊ ಇದನ್ನು ನಾವು ಯಾವಾಗಲೂ ಮರಿಬಾರ್ದು. ಹೌದಾ? ನಾವು ಮಾತ್ರ ನಿಮಗೆ ಪರದೆ ಮೇಲೆ ಕಾಣ್ತೇವೆ, ಪರದೆಯಿಂದ ಕಾಣಲಾರ್ದಂಥ ಕೈಗಳು ಭಾಳಷ್ಟು ಇರ್ತವೆ ಸ್ನೇಹಿತರೆ. ವಿ ವಾಂಟ್ ಟು ಪ್ರೇ ಫಾರ್ ದೆಮ್ ಆಲ್ಸೋ. ಹೌದಾ? ಸೊ ಈಗ ಅವ್ರ ಕ್ವಶನ್ಸ್ ಒಂದಿತ್ತು, ಯಾಕಂದರೆ ಅವರು ಪಾಠ ಕೇಳ್ತಿರ್ತಾರೆ ಇಲ್ಲಿ. ಸೊ ಇರುಳು ತಿಂದ್ರೆ ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ ಏನು ಸರ್? ಆ ರೀತಿ ಏನು ಆಗುವುದಿಲ್ಲ ಸ್ನೇಹಿತರೆ. ನೆನಪಿನ ಶಕ್ತಿ ಅದಕ್ಕೆ ಏನು ಸಂಬಂಧ ಇಲ್ಲ. ಸೊ ಏನು ಸಂಬಂಧ ಇದೆ ಅಂದ್ರೆ ಹಾರ್ಟಿಗೆ ಅದು ಬಹಳಷ್ಟು ಕೋಲ್ಡ್ ಮಾಡುತ್ತೆ, ಹಾರ್ಟಿಗೆ ಅದು ಪ್ರೊಟೆಕ್ಷನ್ ಮಾಡುತ್ತೆ. ಇರುಳು ತಿನ್ನುವುದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅದು ಗುಡ್ ಫಾರ್ ಹೆಲ್ತ್. ಹೌದಾ? ಸೊ ಅದರ ರೆವಲ್ಯೂಷನ್ ಆಗತ್ತೆ. ಈರುಳ್ಳಿ ರೆವಲ್ಯೂಷನ್ ಆಯ್ತು ಅಂದ್ರೆ ಗುಲಾಬಿ ಕ್ರಾಂತಿ ಆಯಿತು ಸ್ನೇಹಿತರೆ. ಯಾವ ಕ್ರಾಂತಿ ಆಯಿತು? ಗುಲಾಬಿ ಕ್ರಾಂತಿ ಆಯಿತು ಅಂತ ಹೇಳ್ತೇವೆ. ನೆಕ್ಸ್ಟು ಹತ್ತಿ ಉತ್ಪಾದನೆ ಆಗತ್ತೆ. ಯಾವ ಉತ್ಪಾದನೆ? ಹತ್ತಿ. ಈಗ ಹತ್ತಿ ಭಾಳಷ್ಟು ಜನ ಬೆಳೀತಿರ್ತಾರೆ. ನಾನು ಎಲ್ಲ ಈ ಬೆಳೆಗಳನ್ನು ಸಪ್ರೇಟ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ. ಈ ಹತ್ತಿ ಅತಿ ಹೆಚ್ಚು ಬೆಳೆದಾಗ ಇದನ್ನು ನಾವು ಯಾವ ಕ್ರಾಂತಿ ಅಂತ ಕರಿತೇವೆ ಅಂದ್ರೆ ಬೆಳ್ಳಿ ಕ್ರಾಂತಿ ಅಂತ ಕರಿತೇವೆ. ಯಾವ ಕ್ರಾಂತಿ ಸ್ನೇಹಿತರೆ? ಬೆಳ್ಳಿ ಕ್ರಾಂತಿ ಅಂತ ಕರೆದು ಬಿಡ್ತೇವೆ. ವೈಟ್ ರೆವಲ್ಯೂಷನ್ ಅಂತ ಕರೆದು ಬಿಡ್ತೇವೆ. ಹೌದಾ? ಸೊ ಈಗ ಬೆಳ್ಳಿ ಕ್ರಾಂತಿ ಮತ್ತು ವೈಟ್ ರೆವಲ್ಯೂಷನ್, ನೀವು ಬೆಳ್ಳಿ ಕ್ರಾಂತಿ ಅಂತ ನೆನ್ಪಿಟ್ಕೋರಿ. ಹೌದಾ? ಯಾವುದು? ಈ ಹತ್ತಿ ಉತ್ಪಾದನೆ. ನೆಕ್ಸ್ಟ್ ನಮಗೆ ಈ ತತ್ತಿ ಏನು ಮಾಡ್ತೇವೆ, ತತ್ತಿ ನೋಡ್ತೇವಲ್ಲ, ಮೊಟ್ಟೆ. ಈ ಮೊಟ್ಟೆ ನಾವು ನೋಡಿದಾಗ ಸ್ನೇಹಿತರೆ, ಮೊಟ್ಟೆ ಏನು ನೋಡ್ತೇವಲ್ಲ, ಇದಕ್ಕೆ ನಾವು ರಜತ್ ಕ್ರಾಂತಿ ಅಂತ ಕರಿತೇವೆ. ರಜತ್ ಕ್ರಾಂತಿ. ಹೌದಾ? ಸೊ ಇದು ಆದ ನಂತರ ನಮಗೆ ನೆಕ್ಸ್ಟು ರಸಗೊಬ್ಬರದ ಉತ್ಪಾದನೆ. ಎದರ ಉತ್ಪಾದನೆ? ರಸಗೊಬ್ಬರ. ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ, ರಸಗೊಬ್ಬರದ ಉತ್ಪಾದನೆ. ಈಗ ನೋಡಿ ರಸಗೊಬ್ಬರ, ಇದನ್ನು ಕೂಡ ಕ್ವಶನ್ಸ್ ಆಗಿದೆ, ಇದು ಬಹಳ ಸರ್ತಿ ಸ್ನೇಹಿತರೆ. ರಸಗೊಬ್ಬರ ಇದರ ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ಈ ರಸಗೊಬ್ಬರ ಉತ್ಪಾದನೆ ಮಾಡ್ಬೇಕಂದ್ರೆ ಪೆಟ್ರೋಲ್ದಿಂದನೇ ಉತ್ಪಾದನೆ ಮಾಡ್ತಾರೆ. ಹೌದಾ? ಪೆಟ್ರೋಲ್ದಲ್ಲಿ ಒಂದು ಕಚ್ಚಾ ವಸ್ತು ಬರುತ್ತೆ. ಪೆಟ್ರೋಲ್ ತೆಗೆದ ನಂತರ ನ್ಯಾಪ್ತ ಅನ್ನುವಂಥ ಒಂದು ಕಚ್ಚಾ ವಸ್ತು ಬರುತ್ತೆ ಸ್ನೇಹಿತರೆ, ನ್ಯಾಪ್ತ. ಇಂಥ ಕಚ್ಚಾ ವಸ್ತು ಇದರಿಂದ ರಸಗೊಬ್ಬರವನ್ನು ರೆಡಿ ಮಾಡ್ತಾರೆ. ಯಾವ ಗೊಬ್ಬರವನ್ನು? ರಸಗೊಬ್ಬರ. ಸೊ ಈ ರಸಗೊಬ್ಬರದ ಕ್ರಾಂತಿಗೆ ನಾವು ಬೂದು ಕ್ರಾಂತಿ ಅಂತ ಕರಿತೇವೆ. ಬೂದು ಕ್ರಾಂತಿ. ಯಾವ ಕ್ರಾಂತಿ? ಬೂದು ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಯಾವ ಕ್ರಾಂತಿ ಆಯ್ತಿದೋ? ಬೂದು ಕ್ರಾಂತಿ ಆಯಿತು. ನೆಕ್ಸ್ಟು ಇಲ್ಲಿದಿಂದ ನಾವು ಮುಂದೆ ಹೋದಾಗ ಈ ಕ್ರಾಂತಿ ನಾವು ನೋಡಿದ ನಂತರ ನೆಕ್ಸ್ಟ್ ಕ್ರಾಂತಿ ಬರುತ್ತೆ ನಮಗೆ ಕಪ್ಪು ಕ್ರಾಂತಿ. ಯಾವ ಕ್ರಾಂತಿ? ಸೊ ಕಪ್ಪು ಕ್ರಾಂತಿ ಇದು ಎದರ್ಲಿ ಆಗತ್ತೆ ಅಂದ್ರೆ ಕೋಲ್. ಹೌದಾ? ಕಲ್ಲಿದ್ದಲು, ಕಲ್ಲಿದ್ದಲನ್ನು ನಾವು ಉತ್ಪಾದನೆ ಜಾಸ್ತಿ ಮಾಡಿದೆವು ಅಂದ್ರೆ ಸ್ನೇಹಿತರೆ, ಅದು ಯಾವ ಕ್ರಾಂತಿ ಆಗಿರುತ್ತೆ ಅಂದ್ರೆ ಕಪ್ಪು ಕ್ರಾಂತಿ ಆಗಿರುತ್ತೆ. ಕಪ್ಪು ಕಾಣಾಕ್ತೀನಿ ನೋಡಿ ಇಲ್ಲಿ ಬಣ್ಣ. ಹೌದಾ? ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಕಪ್ಪು ಕ್ರಾಂತಿ ಅಂತ ಕರಿತೇವೆ. ಕಪ್ಪು ಕ್ರಾಂತಿ. ಈಗ ನೋಡಿ ಸ್ನೇಹಿತರೆ, ಈ ಕೋಲ್ ರೆಡಿ ಆಗ್ಬೇಕಂದ್ರೆ ಎದರಿಂದ ರೆಡಿ ಆಗಿರುತ್ತೆ? ಇದು ಕಲ್ಲಿದ್ದಲು. ಸೊ ಈ ಕಲ್ಲಿದ್ದಲಿನಲ್ಲಿ 4 ವಿಧಗಳು ಇದ್ದಾವೆ. ಎಷ್ಟು ವಿಧಗಳು? 4 ವಿಧಗಳು ಇದ್ದಾವೆ.
ಎದರಲ್ಲಿ ಈ ಕಲ್ಲಿದ್ದಲಿನಲ್ಲಿ. ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ, ಮತ್ತೆ ನಾವು ಡಿಸ್ಕಷನ್ ಮಾಡೋಣ ಇದರ ಬಗ್ಗೆನೂ ಕೂಡ. ಕಲ್ಲಿದ್ದಲಿನಲ್ಲಿ ನಮಗೆ 4 ವಿಧಗಳು ಇದಾವೆ ಸ್ನೇಹಿತರೆ. ಎಷ್ಟು? 4. ಒಂದು ಅಂಥ್ರಸೈಟ್, ಬಿಟುಮಿನಸ್, ಹೌದಾ? ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಸ್ನೇಹಿತರೆ. ಯಾವುದು? ಪೀಟ್. ಇವು 4 ವಿಧಗಳನ್ನು ನೀವು ನೆನಪಿಟ್ಕೊಳ್ಳಿ. ಒಂದು ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್. ಈ 4 ವಿಧಗಳು ಕಲ್ಲಿದ್ದಲಿನಲ್ಲಿ ಅತ್ಯಂತ ಕ್ವಾಲಿಟಿ ಕಲ್ಲಿದ್ದಲು ಯಾವುದಿದೆ ಅಂದ್ರೆ ಸ್ನೇಹಿತರೆ ನಮಗೆ ಈ ಅಂಥ್ರಸೈಟ್ ಇದೆ. ಯಾವುದು? ಅಂಥ್ರಸೈಟ್ ಅನ್ನುವಂಥದ್ದು ಅತ್ಯಂತ ಒಳ್ಳೆಯ ಕ್ವಾಲಿಟಿ ಕಲ್ಲಿದ್ದಲು. ಸೊ ಈ ಅಂಥ್ರಸೈಟ್ ಕಲ್ಲಿದ್ದಲು ನಮಗೆ ಅತ್ಯಂತ ಗಟ್ಟಿಯಾದಂಥ ಕಲ್ಲಿದ್ದಲು. ದಿಸ್ ಇಸ್ ದ ಹಾರ್ಡೆಸ್ಟ್ ಕೋಲ್. ಅತ್ಯಂತ ಗಟ್ಟಿಯಾದಂಥ ಕಲ್ಲಿದ್ದಲು. ಅತಿ ಹೆಚ್ಚು ಶಾಖವನ್ನು ಇದನ್ನು ಸುಡುವುದರಿಂದ ಶಾಖ ನಮಗೆ ಸಿಗತ್ತೆ. ಹಾಗಾಗಿ ಈ ಕಲ್ಲಿದ್ದಲನ್ನು ಸುಟ್ಟು ನಾವು ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ವಿ ಆರ್ ಗೆಟಿಂಗ್ 69% ಎನರ್ಜಿ ಫ್ರಮ್ ಬರ್ನಿಂಗ್ ಆಫ್ ದಿಸ್ ಕೋಲ್. ಹೌದಾ? ಥರ್ಮಲ್ ಎನರ್ಜಿ ಅಂತ ಕರಿತೇವೆ. ಥರ್ಮಲ್ ಎನರ್ಜಿ ಏನಂದ್ರೆ ಕಲ್ಲಿದ್ದಲನ್ನು ಸುಡುವುದರಿಂದ ತೆಗೆದುಕೊಳ್ಳುವಂಥ ಎನರ್ಜಿ ಸ್ನೇಹಿತರೆ. ಅದು ಥರ್ಮಲ್ ಎನರ್ಜಿ, ಶಾಖ ವಿದ್ಯುತ್ ಅಂತ ಕರಿತೇವೆ. 69% ಇದರಲ್ಲೇನೆ ತಗೋತೇವೆ ನಾವು. ನಿಮಗೆ ಕೆಲವೊಂದು ಸರ್ತಿ ಕ್ವಶನ್ಸ್ ಕೇಳಿಬಿಡ್ತಾರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಎದರ ಮುಖಾಂತರ ಪಡೆಯುತ್ತೇವೆ? ಕಲ್ಲಿದ್ದಲು ಸುಡುವುದರಿಂದ. ಹೌದಾ? ಸೊ ನೆಕ್ಸ್ಟು ಬಿಟುಮಿನಸ್ ಕಲ್ಲಿದ್ದಲು ಇದೆ. 2ನೇ ಕ್ವಾಲಿಟಿ ಸ್ನೇಹಿತರೆ ಇದು. ಎಷ್ಟನೇ ಕ್ವಾಲಿಟಿ ಇದು? 2ನೇ ಕ್ವಾಲಿಟಿಯಲ್ಲಿ ಇರುವಂಥ ಕಲ್ಲಿದ್ದಲು ಬಿಟುಮಿನಸ್. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾವು ಮೃದುವಾದಂಥ ಕಲ್ಲಿದ್ದಲು ಅಂತ ಕರಿತೇವೆ. ದಿಸ್ ಇಸ್ ದ ಸಾಫ್ಟ್ ಕೋಲ್, ಬಿಟುಮಿನಸ್, ಮೃದುವಾದಂಥ ಕಲ್ಲಿದ್ದಲು. ಈ ಕಲ್ಲಿದ್ದಲಿನಿಂದ ಕೋಕ್ ಕೂಡ ಬರುತ್ತೆ. ಕೋಕ್ ಅಂದರೆ ಇದು ಪೀಸ್ ಆಗತ್ತೆ ಹೊಡೆದಾಗ. ಯಾವುದು? ಬಿಟುಮಿನಸ್. ನೆಕ್ಸ್ಟ್ ನಮಗೆ ಲಿಗ್ನೈಟ್ ಇದೆ ನೋಡಿ ಸ್ನೇಹಿತರೆ. ಯಾವುದು? ಲಿಗ್ನೈಟ್, ಲೋ ಕ್ವಾಲಿಟಿ. ಅದಕ್ಕಿಂತ ಭಾಳಷ್ಟು ಲೋ ಕ್ವಾಲಿಟಿ ಯಾವುದಿದೆ ಅಂದ್ರೆ ಪೀಟ್. ಒಟ್ಟಾರೆ 4 ವಿಧಗಳು ಇದ್ದಾವೆ. ಹಾಗಾದರೆ ಈ ಕಲ್ಲಿದ್ದಲು ನಮಗೆ ಇವು ಎದರಿಂದ ರೆಡಿ ಆಗಿರ್ತಾವಂದ್ರೆ ಸ್ನೇಹಿತರೆ ದ ಫಾಸಿಲ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಹೌದಾ? ದ ಫಾಸಿಲ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಅದರಿಂದ ಈ ಕಲ್ಲಿದ್ದಲುಗಳು ನಿರ್ಮಿತವಾಗಿರ್ತವೆ. ಅಂದರೆ ಪ್ರಾಣಿ ಮತ್ತು ಸಸ್ಯಗಳ ಒಂದು ಪಳವಳಿಕೆಯ ಮುಖಾಂತರ ಈ ಕಲ್ಲಿದ್ದಲು ಆಗತ್ತೆ ಸ್ನೇಹಿತರೆ. ಇದು ಯಾವ ರೀತಿ ಆಗತ್ತೆ ಅಂದ್ರೆ ಭೂಕಂಪ ಆದಾಗ ಅಥವಾ ಜ್ವಾಲಾಮುಖಿ ಆದಾಗ ಭೂಮಿಯ ಮೇಲೆ ಇರುವಂಥ ವಸ್ತುಗಳು ಭೂಮಿಯ ಅಂತರಾಳಕ್ಕೆ ಹೋಗ್ಬಿಡುತ್ತೆ. ಹೌದಾ? ಈಗ ನೀವು ರಾಮಾಯಣ ಮಹಾಭಾರತ ನೋಡಿರ್ಬೋದು. ಆ ರಾಮಾಯಣ ಮಹಾಭಾರತ ನೋಡುವಾಗ ಸೀತಾಗೆ ಅಗ್ನಿ ಪರೀಕ್ಷೆ ಮಾಡುವಂಥ ಸಮಯ ಬರುತ್ತೆ. ಆವಾಗ ಸೀತಾ ಮಾತೆಗೆ ಭಾಳಷ್ಟು ಸಮಸ್ಯೆ ಆಗಿರುತ್ತೆ. ಅದು ಎಷ್ಟು ನೋವು ಇರುತ್ತೆ ಅಂದ್ರೆ ಭಾಳಷ್ಟು ನೋವು ಇರುತ್ತೆ ಸ್ನೇಹಿತರೆ. ಆವಾಗ ಆ ಸೀತಾ ಮಾತಾ ಅವರು ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ ಭೂಮಿ ತಾಯಿಗೆ ಕೇಳ್ಕೊತಾರೆ, ಧರತಿ ಮಾತಾ ಮೈ ಬಹುತ್ ಥಕ್ ಗಯಿ ಹೂँ ಮುझे अंदर बुला लेको. ಅಂದ್ರ ಧರತಿ ಮಾತಾ ಮೈ ಬಹುತ್ ಥಕ್ ಗಯಿ ಹೂँ ಮುझे अंदर बुला लो. ಅಂದ್ರೆ ಭೂಮಿ ತಾಯಿ, ನಾನು ಭಾಳಷ್ಟು ಇಲ್ಲಿ ಭೂಮಿಯ ಮೇಲೆ ದಣದಿದ್ದೀನಿ, ನಿನ್ನ ಸೊ ಈ ಭೂಮಿಯ ಒಳಗಡೆಗೆ ನನಗೆ ಕರ್ಕೊಂಡು ಬಿಡು ಅಂತ ಕೇಳ್ಕೊಂಡಾಗ ಭೂಮಿ ಹಿಂಗೆ ಸೀಳುತ್ತೆ. ಅವರು ಒಳಗಡೆಗೆ ಹೋಗ್ತಾರೆ. ಆಮೇಲೆ ಭೂಮಿ ಹಿಂಗೆ ಮುಚ್ಕೊಂಡು ಬಿಡುತ್ತೆ. ಅದೇ ರೀತಿ ಭೂಕಂಪ ಆದಾಗ ಸ್ನೇಹಿತರೆ ಭೂಮಿ ಅಪಾರ ಪ್ರಮಾಣದಲ್ಲಿ ಹಿಂಗೆ ಸೀಳ್ಬಿಡುತ್ತೆ. ಅವಾಗ ಏನಂದ್ರೆ ಭೂಮಿಯ ಮೇಲೆ ಇರುವಂಥ ಎಲ್ಲ ವಸ್ತುಗಳು ಭೂಮಿಯ ಅಂತರಾಳದಲ್ಲಿ ಹೋಗ್ಬಿಡ್ತಾವೆ. ನಾವು ಕೂಡ ಹೋಗ್ಬಿಡ್ತೇವೆ. ನಾವು ಎಲ್ಲಿರ್ತೇವಲ್ಲ ಅಲ್ಲಿ ಭೂಕಂಪ ಆಯ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕೂಡ ಒಳಗೆ ಹೋಗ್ತೇವೆ. ಅಲ್ಲಿರುವಂಥ ಸಸ್ಯಗಳು, ಪ್ರಾಣಿಗಳು ಎಲ್ಲ ಒಳಗಡೆಗೆ ಹೋದಾಗ ಏನಾಗ್ಬಿಡತ್ತೆ ಅಂದ್ರೆ ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗತ್ತೆ ಸ್ನೇಹಿತರೆ. ಪ್ರತಿ 32 ಮೀಟರ್ ನೀವು 32 ಮೀಟರ್ ಭೂಮಿಯ ಅಂತರಾಳಕ್ಕೆ ಹೋದರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗತ್ತೆ. ಹೌದಾ? 1 ಡಿಗ್ರಿ ಸೆಲ್ಸಿಯಸ್. 32 ಮೀಟರ್ ನೀವು ಒಳಗೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್. 32 ಮೀಟರ್. ಸಪೋಸ್ ನೀವು ಭೂಮಿಯ ಒಳಗಡೆಗೆ 50 ಕಿಲೋಮೀಟರ್ ನೀವು ಒಳಗಡೆಗೆ ಹೋದ್ರೆ ಸ್ನೇಹಿತರೆ 1500 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗತ್ತೆ. ಎಷ್ಟು? 1500. ಪೂರ್ತಿ ಭೂಮಿಯ ಕೋರ್ದಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ ಕೇಂದ್ರ ಭಾಗದಲ್ಲಿ 6000 ಡಿಗ್ರಿ ಸೆಲ್ಸಿಯಸ್. ಎಷ್ಟು? 6000 ಡಿಗ್ರಿ ಸೆಲ್ಸಿಯಸ್. ವಿಚಾರ ಮಾಡಿ ನೀವು. ಹಾಗಾಗಿ ಭೂಮಿಯ ಒಳಗಡೆಗೆ ಈ ಮೇಲಿನ ವಸ್ತುಗಳು ಹೋದಾಗ ಅದರ ಶಾಖಕ್ಕೆ ಒಳಪಟ್ಟು ಸೊ ಮೊದಲಿಗೆ
ಕಲ್ಲಿದ್ದಲು ಆಗತ್ತೆ. ಮೊದಲಿಗೆ ಏನಾಗತ್ತೆ? ಕಲ್ಲಿದ್ದಲು ಆಗತ್ತೆ. ಫಸ್ಟಿಗೆ ಏನಾಯ್ತು? ಕಲ್ಲಿದ್ದಲು. ಕೋಲ್ ಆಗತ್ತೆ ಸ್ನೇಹಿತರೆ. ಈ ಕೋಲ್ ಆದ ನಂತರ ಫಸ್ಟ್ ಸ್ಟೆಪ್ ಕೋಲ್ ಆಗುದು ಕಲ್ಲಿದ್ದಲು. ನೆಕ್ಸ್ಟ್ ಅದು ಏನಾಗತ್ತೆ ಅಂದ್ರೆ ಗ್ರಾಫೈಟ್ ಆಗತ್ತೆ ಸ್ನೇಹಿತರೆ. ರೂಪಾಂತರ ಆಗಿ ಗ್ರಾಫೈಟ್ ಆಗತ್ತೆ. ಗ್ರಾಫೈಟ್, ಹೌದಾ? ಗ್ರಾಫೈಟ್ ಆದ ನಂತರ ಮತ್ತೊಂದು ರೂಪ ತಗೊಳತ್ತೆ, ವಜ್ರ ಆಗತ್ತೆ. ಏನಾಗತ್ತೆ? ವಜ್ರ ಆಗತ್ತೆ. ಈಗ ನೋಡಿ, ಕಲ್ಲಿದ್ದಲು ಮುಟ್ಲಿಕ್ಕೆ ನಿಮಗೆ ನೋಡತ್ತಮ್ಮ, ಹಿಡಿ ಕಲ್ಲಿದ್ದಲು ಅಂದ್ರೆ ನೀವು ಹಿಡಿಯಂಗಿಲ್ಲ. ಇಲ್ಲ ಸರ್, ಕೈ ಹೊಲಸಾಗತ್ತೆ. ಗ್ರಾಫೈಟ್ ಹಿಡಿ ಅಂದ್ರೂ ಹಿಡಿಯಂಗಿಲ್ಲ. ವಜ್ರ ಕೊಟ್ರ ತಗೊಂಡು ಓಡ್ ಹೋಗ್ಬಿಡ್ತಾರೆ, ಹೌದಾ? ಅಂದ್ರೆ ಈ ವಸ್ತು ನಮಗೆ ಉಪಯೋಗ, ಯಾವ ವಸ್ತು ಉಪಯೋಗ ಇಲ್ಲ ಅಂತ ನಾವು ತಿಳ್ಕೊತೇವಲ್ಲ, ಆ ವಸ್ತುವಿನಿಂದ ಎಂಥ ವಸ್ತು ಬರುತ್ತೆ ಹೊರಗ. ನಿಮಗೂ ಕೂಡ ಸೊಸೈಟಿ ಒಳಗೆ ನೀ ಉಪಯೋಗ ಇಲ್ಲೋ, ನೀ ಏನೂ ಮಾಡಂಗಿಲ್ಲ ಅಂತಿರ್ತಾರೆ. ಬಟ್ ನಿನ್ನೊಳಗಿನ ಶಕ್ತಿ ನೀನು ಹೊರಗಡೆಗೆ ತೆಗೆದ್ರಂದ್ರೆ ಸ್ನೇಹಿತರೆ, ಈ ಜಗತ್ತಿನಲ್ಲಿ ನೀ ದೊಡ್ಡ ಅಚೀವ್ಮೆಂಟ್ ಮಾಡ್ತಿ, ಹೌದಾ? ಯಾವಾಗ ನಮಗೆ ಎಲ್ಲಿ ಅವಮಾನ ಅಪಮಾನ ಆಗುತ್ತೋ ಅಲ್ಲೇ ನಾವು ಬೆಳೆದು ನಿಂದಿರ್ಬೇಕು ಸ್ನೇಹಿತರೆ. ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ಹೌದಾ? ಇಂಥ ಶಕ್ತಿಗಳು ನಿಮ್ಮಲ್ಲಿ ಇರಬೇಕು. ಹಾಗಾಗಿ ಇದು ಕ್ವಶನ್ಸ್ ಭಾಳ ಸರ್ತಿ ಆಗಿದೆ. ಇದು KS ಪ್ರಿಲಿಮ್ಸ್ದಲ್ಲಿ 2020ರಲ್ಲಿ ಆಗಿದೆ ಸ್ನೇಹಿತರೆ. ಮೊನ್ನೆ ಸಿವಿಲ್ PSIದಲ್ಲಿನೂ ಲಾಸ್ಟ್ 19ರಲ್ಲಿನೂ ಇದರ ಮೇಲೆ ಕ್ವಶನ್ಸ್ ಆಗಿದೆ. ಮೊನ್ನೆ FDAದಲ್ಲಿನೂ ಆಗಿತ್ತು. ಸೊ ಈ ರೀತಿ ಹಲವಾರು ಎಕ್ಸಾಮ್ದಲ್ಲಿ ಈ ಕ್ವಶನ್ಸ್ಗಳು ಆಗ್ತಿರ್ತಾವೆ. ಹಾಗಾಗಿ ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಕಲ್ಲಿದ್ದಲು ಯಾವ ಕ್ರಾಂತಿ ಆಗಿತ್ತು ಇದು ನಮಗೆ? ಸೊ ಇಲ್ಲಿ ಕಲ್ಲಿದ್ದಲು ನಾನು ಹೇಳಿದೆ ಕಪ್ಪು ಕ್ರಾಂತಿ ಆಗಿತ್ತು. ಯಾವ ಕ್ರಾಂತಿ ಆಗಿತ್ತು? ಕಪ್ಪು ಕ್ರಾಂತಿ. ಸೊ ಇದ್ರ ಜೊತೆಗೆ ನಮಗೆ ಇನ್ನೂ ಒಂದು ಕ್ರಾಂತಿ ಕಂಡು ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ರಾಂತಿ ಯಾವುದಿದೆ ಅಂದ್ರೆ ನಮಗೆ, ಸೊ ಈ ಜೂಟ್ ಉತ್ಪಾದನೆ ಮಾಡೋದು. ಏನು ಉತ್ಪಾದನೆ ಮಾಡೋದು? ಜೂಟ್ ಅಂದ್ರೆ ಸೆಣಬು. ಏನಂತ ಕರಿತೇವೆ ನಾವು? ಸೆಣಬು, ಹೌದಾ? ಈ ಸೆಣಬು ಅಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ನಿಮ್ಮ ಮನೆಯಲ್ಲಿ ಜೋಳವನ್ನು ತುಂಬುವಂತ ಚೀಲ ನೋಡಿರ್ಬಹುದು, ಅಕ್ಕಿ ತುಂಬುವಂತ ಚೀಲ ನೋಡಿರ್ಬಹುದು ಸ್ನೇಹಿತರೆ. ಅದಕ್ಕೆ ನಾವು ಜೂಟ್ ಅಂತ ಕರಿತೇವೆ, ಸೆಣಬು ಅಂತ ಕರಿತೇವೆ. ಸೊ ಇದರ ಒಂದು ಕ್ರಾಂತಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಸೊ ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೇವೆ, ಸುವರ್ಣ ಕ್ರಾಂತಿ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಕ್ರಾಂತಿ? ಸುವರ್ಣ ಕ್ರಾಂತಿ, ಹೌದಾ? ಗೋಲ್ಡನ್ ರೆವಲ್ಯೂಷನ್, ಆರ್ ವಿ ಕ್ಯಾನ್ ಸೇ ದ್ಯಾಟ್ ಗೋಲ್ಡನ್ ಫೈಬ್ರಿಕ್ ರೆವಲ್ಯೂಷನ್, ಹೌದಾ? ಸುವರ್ಣ ಕ್ರಾಂತಿ ಅಂತ ಕರೆದೇವೆ, ಆರ್ ವಿ ಕ್ಯಾನ್ ಸೇ ದ್ಯಾಟ್ ಗೋಲ್ಡನ್ ಫೈಬ್ರಿಕ್ ರೆವಲ್ಯೂಷನ್ ಅಂತ ಕರಿತೇವೆ ಸ್ನೇಹಿತರೆ. ಯಾವುದಕ್ಕೆ? ನಾವು ಸೆಣಬು ಕ್ರಾಂತಿಗೆ. ಈ ಸೆಣಬು ಇದನ್ನ ನಾವು ಬಂಗಾರದ ಎಳೆಯತ್ನು ಕೂಡ ಕರಿತೇವೆ. ಸೊ ಇಷ್ಟೆಲ್ಲ ಇಲ್ಲಿ ಎಲ್ಲ ಏನಿದಾವೆ ಅಂದ್ರೆ ಸ್ನೇಹಿತರೆ, ಇವೆಲ್ಲ ರೆವಲ್ಯೂಷನ್ ಬಗ್ಗೆ ನಾವು ಇಲ್ಲಿ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೇವೆ. ಇಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಈ ರೆವಲ್ಯೂಷನ್ ಏನಿದಾವಲ್ಲ, ಇವೆಲ್ಲ ರೆವಲ್ಯೂಷನ್ ಏನಿದಾವಲ್ಲ, ಇದರ ಬಗ್ಗೆ 1 ಮಾರ್ಕ್ಸ್ ನಿಮ್ಮ ಕ್ವಶನ್ಸ್ ಬರದೆ. ಈಗ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್ ಒಳಗ ಇವಕರ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಏನು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಇದರ ಒಳಗೆ ಯಾವುದಾದ್ರೂ ಒಂದು ಕ್ವಶನ್ಸ್ ಕೇಳ್ಬೋದು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಗಾಗ ಕ್ವಶನ್ಸ್ ಕೇಳ್ತಿರ್ತಾರೆ. ಕೃಷಿ ಅಥವಾ ವ್ಯವಸಾಯ ಮಾಡಲಿಕ್ಕೆ ಯಾವ ಕ್ರಾಂತಿ ಎಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಅವಾಗ ನೀವು ಹಸಿರು ಕ್ರಾಂತಿ ಅಂತ ಹೇಳಬೇಕಾಗತ್ತೆ. ಮೀನುಗಳ ಉತ್ಪಾದನೆಗೆ ಯಾವ ಕ್ರಾಂತಿ ಅಂತ ಕೇಳ್ತಾರೆ. ಅವಾಗ ನೀವು ಏನಂತ ಹೇಳ್ತೀರಿ ಸ್ನೇಹಿತರೆ? ಮೀನುಗಳ ಉತ್ಪಾದನೆಗೆ ಹಸಿರು ಕ್ರಾಂತಿ. ಈಗ ನೋಡಿ, ಮೀನುಗಳ ಉತ್ಪಾದನೆಗೆ ನೀಲಿ ಕ್ರಾಂತಿ ಅಂತ ಕರಿಬೇಕಾಗತ್ತೆ. ಈ ಮೀನುಗಳ ಉತ್ಪಾದನೆ ಏನು ಮಾಡ್ತೇವಲ್ಲ, ನೀಲಿ ಕ್ರಾಂತಿ ಆಯಿತು. ಇವ್ರ ಸಂಬಂಧ ಸ್ನೇಹಿತರೆ ನಾವು ಏನು ಮಾಡಿರ್ತೇವೆ ಅಂದ್ರೆ ಜಮೀನಿ ಅನ್ನುವಂಥ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿರ್ತೇವೆ. ಜಮೀನಿ ಯಾವುದು? ಜಮೀನಿ. ಈ ಜಮೀನಿ ಅನ್ನುವಂಥ ಉಪಗ್ರಹ ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಜಮೀನಿ ಅನ್ನುವಂಥ ಉಪಗ್ರಹ ಯಾರ ಸಂಬಂಧ ಉಡಾವಣೆ ಮಾಡಿದ್ದಾರೆ ಅಂದರೆ ಮೀನುಗಾರರ ಸಂಬಂಧ ಸ್ನೇಹಿತರೆ. ಅವರು ಮೀನು ಹಿಡಿಲಿಕ್ಕೆ ಸಮುದ್ರ ಆಳಕ್ಕೆ ಹೋದಾಗ ಅವರಿಗೆ ಯಾವುದಾದ್ರೂ ಚಂಡಮಾರುತಗಳು ಉಂಟಾದರೆ, ಸೈಕ್ಲೋನ್ ಉಂಟಾದರೆ ಅವರಿಗೆ ಅಲರ್ಟ್ ಕೊಡಲಿಕ್ಕೆ, ಬರ್ರೋ ಹೊರಗ ಗಾಳಿ ಬೀಸ್ತಾ ಇದೆ, ಈಗ ಚಂಡಮಾರುತ ಬರ್ತಾ ಇದೆ ಈಗ ಅಂತ ಅವೇರ್ನೆಸ್ ಕೊಡುತ್ತೆ ಅದು ಮೀನುಗಾರರಿಗೆ. ಹಾಗಾಗಿ ಅವ್ರ ಸಂಬಂಧ ಇರುವಂಥ ಇದು ಜಮೀನಿ. ಇದು PSI ಒಳಗೂ ಕೂಡ ಕೇಳಿದರು ನೋಡ್ರಿ ಕ್ವಶನ್, ಯಾರ ಸಂಬಂಧ ಇದೆ ಅಂತ, ಹೌದಾ? ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಎಣ್ಣೆಕಾಳುಗಳು. ಇದರ ನಮಗೆ ಈ ಎಣ್ಣೆಕಾಳುಗಳು ನಾವು ನೋಡಿದಾಗ ಸ್ನೇಹಿತರೆ, ಎಣ್ಣೆಕಾಳುಗಳ ಒಂದು ಉತ್ಪಾದನೆ ನಾವು ನೋಡುವಾಗ ಹಳದಿ ಕ್ರಾಂತಿ ಅಂತ ಹೇಳಿದ್ದೇವೆ, ಆಲೂಗಡ್ಡೆ ದುಂಡು ಕ್ರಾಂತಿ ಅಂತ ಹೇಳಿದ್ದೇವೆ, ಮೀಟ್ ಆರ್
ವಿ ಕ್ಯಾನ್ ಸೇ ದ್ಯಾಟ್ ಮಾಂಸ ಅಥವಾ ಟೊಮೆಟೊ ಕೆಂಪು ಕ್ರಾಂತಿ ಅಂತ ಹೇಳಿದ್ದೇವೆ, ಈರುಳ್ಳಿ ಗುಲಾಬಿ ಕ್ರಾಂತಿ, ಹತ್ತಿ ನಾವು ಬೆಳ್ಳಿ ಕ್ರಾಂತಿ ಅಂತ ಹೇಳಿದ್ದೇವೆ ಸ್ನೇಹಿತರೆ. ಸೊ ಮೊಟ್ಟೆ ರಜತ ಕ್ರಾಂತಿ ಅಂತ ಹೇಳಿದ್ದೇವೆ. ನೆಕ್ಸ್ಟು ರಸಗೊಬ್ಬರ ನಾವು ಬೂದು ಕ್ರಾಂತಿ ಅಂತ ಹೇಳ್ತೇವೆ. ನೆಕ್ಸ್ಟು ಕೋಲ್ ಏನಿದೆಯಲ್ಲ ಕಪ್ಪು ಕ್ರಾಂತಿ ಅಂತ ಹೇಳ್ತೇವೆ. ಯಾವ ಕ್ರಾಂತಿ? ಕಪ್ಪು ಕ್ರಾಂತಿ ಅಂತ ಹೇಳ್ತೇವೆ. ನೆಕ್ಸ್ಟು ಈ ಕಲ್ಲಿದ್ದಲಿನ ನಾವು ವಿಧಗಳು ನೋಡಿದ್ದೇವೆ. ಇದು ಆದ ನಂತರ ನಾವು ಕಲ್ಲಿದ್ದಲು ರೂಪಾಂತರ ಆಗಿ ಕೋಲ್, ಗ್ರಾಫೈಟ್, ವಜ್ರ ಆಗತ್ತೆ ಅಂತ ಹೇಳಿದ್ದೇವೆ. ನೆಕ್ಸ್ಟು ಸೆಣಬು, ಇದನ್ನು ನಾವು ಸುವರ್ಣ ಕ್ರಾಂತಿ ಅಂತ ಕರೆದೇವೆ. ಈ ರೀತಿ ನಮಗೆ ಈ ಕ್ರಾಂತಿಗಳು ಕಂಡು ಬರ್ತಾವೆ. ಈ ಎಲ್ಲ ಕ್ರಾಂತಿಗಳು ಅದು ಯಾವಾಗ? ಮೊದಲನೆಯ ಪಂಚವಾರ್ಷಿಕ ಯೋಜನೆ ಆದ ನಂತರ 1965ರಿಂದ ಮುಂದೆ ಇವೆಲ್ಲ ಕ್ರಾಂತಿಗಳು ಆಗ್ತವೆ ಸ್ನೇಹಿತರೆ. ಮುಂದೆ ಇವೆಲ್ಲ ಕ್ರಾಂತಿಗಳು ಆಗ್ತವೆ. ಹಾಗಾಗಿ ಈ ಎಲ್ಲ ಕ್ರಾಂತಿಗಳನ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಫ್ರಮ್ ದಿಸ್ ಏರಿಯಾ ಯು ವಿಲ್ ಗೆಟ್, ಇವತ್ತು ನಾನು ಏನು ಮಾತಾಡಿದೆಯಲ್ಲ ಇವುಗಳಿಂದ 2 ಕ್ವಶನ್ಸ್ವರೆಗೆ ನಿಮಗೆ ಬರ್ತಾವೆ. ಆ ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಹೌದಾ? ಸೊ ಈಗ ಇವೆಲ್ಲ ರೆಗ್ಯುಲೇಷನ್ ನೋಡಿದ ನಂತರ ನಾವು ಭಾರತ ದೇಶದಲ್ಲಿ ಇರುವಂಥ ಯಾವ ಬೆಳೆಗಳನ್ನು ನಾವು ನೋಡಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಆಹಾರದ ಬೆಳೆಗಳನ್ನು ನಾವು ನೋಡೋಣ. ಯಾವ ಬೆಳೆಗಳನ್ನು? ಆಹಾರದ ಬೆಳೆಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲಿಗೆ ನಾವು ಆಹಾರದ ಬೆಳೆ ನೋಡ್ಬೇಕಂದ್ರೆ ಫಸ್ಟಿಗೆ ನಾವು ಭತ್ತ ನೋಡೋಣ ಸ್ನೇಹಿತರೆ. ಏನು ನೋಡಬೇಕಾಗಿದೆ? ಭತ್ತ. ಸೊ ಭತ್ತ ನೀವು ನೋಡಿರಬಹುದು. ಯಾವುದು? ಭತ್ತ. ಸೊ ಈಗ ಭತ್ತದ ಬಗ್ಗೆ ನಾವು ಒಂದು ಸ್ವಲ್ಪ ಆಹಾರದ ಬೆಳೆಗಳನ್ನು ನಾವು ಕನ್ಸಿಡರ್ ಮಾಡ್ಕೋತೇವೆ. ಯಾವುದು? ಭತ್ತ. ಈಗ ನೋಡಿ ಸ್ನೇಹಿತರೆ, ಭತ್ತ ಏನಿದೆನಾ ಇದನ್ನು ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಭತ್ತ ನಾವು ನೋಡಿದಾಗ ಭತ್ತ ಇದೆ ನಮಗೆ, ಹೆಡಿಂಗ್ ಹಾಕೊಳ್ಳಿ, ಆಹಾರದ ಬೆಳೆಗಳು. ಯಾವ ಬೆಳೆಗಳು? ಆಹಾರದ ಬೆಳೆಗಳು. ಸೊ ಭಾರತ ದೇಶದಲ್ಲಿರುವಂಥ ಆಹಾರದ ಬೆಳೆಗಳು. ಎದರ ಬೆಳೆಗಳು? ಆಹಾರದ ಬೆಳೆಗಳು ಅಂತ ಕರಿತೇವೆ ಸ್ನೇಹಿತರೆ. ಈ ಆಹಾರದ ಬೆಳೆಗಳಲ್ಲಿ ನಂಬರ್ 1 ನಮಗೆ ಯಾವುದಿದೆ ಅಂದ್ರೆ ಭತ್ತ, ಪ್ಯಾಡಿ, ಭತ್ತ ಅಂತ ಕರಿತೇವೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಕ್ರಾಪ್. ವಾಟ್ ಐ ಆಮ್ ಸೇಯಿಂಗ್, ದಿಸ್ ಕ್ರಾಪ್ ಇಸ್ ಇಂಪಾರ್ಟೆಂಟ್. ಭತ್ತ, ಇದಕ್ಕೆ ನಾವು ಪ್ಯಾಡಿ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಪ್ಯಾಡಿ. ಇದಕ್ಕೆ ನಾವು ಪ್ಯಾಡಿ ಅಂತ ಕರಿತೇವೆ, ಭತ್ತ. ಹಾಗಾದ್ರೆ ಈ ಭತ್ತ ಏನಿದೆಯಲ್ಲ ಇದರ ವೈಜ್ಞಾನಿಕ ಹೆಸರು ನಾವು ನೋಡಿದಾಗ ವರೈಜಾ ಸಟೈವಾ ಅಂತ ಕರಿತೇವೆ. ಏನಂತ ಕರಿತೇವೆ? ವರೈಜಾ. ಹೌದಾ? ಇದಕ್ಕೆ ನಾವು ವರೈಜಾ ಸಟೈವಾ, ಇದರ ವೈಜ್ಞಾನಿಕ ಹೆಸರು ನಮಗೆ ವರೈಜಾ ಸಟೈವಾ ಇದೆ. ವೈಜ್ಞಾನಿಕ ಹೆಸರು. ಎದರ ಹೆಸರು? ಇದರ ವೈಜ್ಞಾನಿಕ ಹೆಸರು ವರೈಜಾ ಸಟೈವಾ ಅಂತಿದೆ. ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ, ಭತ್ತದ ವೈಜ್ಞಾನಿಕ ಹೆಸರು ಏನಂತ ಕೇಳಿದಾಗ ಸ್ನೇಹಿತರೆ ನೀವು ವರೈಜಾ ಸಟೈವಾ ಅಂತ ಹೇಳಬೇಕಾಗತ್ತೆ. ಎದರ ವೈಜ್ಞಾನಿಕ ಹೆಸರು? ಭತ್ತದ. ನೆಕ್ಸ್ಟು ಈ ಭತ್ತದ ಒಂದು ಸಂಶೋಧನಾ ಕೇಂದ್ರ ಇದೆ ನಮಗೆ. ಹಾಗಾದ್ರೆ ಈ ಭತ್ತದ ಸಂಶೋಧನಾ ಕೇಂದ್ರ ಏನಿದೆಯಲ್ಲ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇದರ ಸಂಶೋಧನಾ ಕೇಂದ್ರ ನಾವು ನೋಡಿದಾಗ ಸೊ ಒಡಿಸ್ಸಾದ ಕಟಕ್ ಕಡೆಗೆ ಇದರ ಸಂಶೋಧನಾ ಕೇಂದ್ರ ಕಂಡು ಬರುತ್ತೆ. ಎದರದು? ಭತ್ತದ. ಹೌದಾ? ಸೊ ಭತ್ತ ಏನಿದೆಯಲ್ಲ ಇದರ ಸಂಶೋಧನಾ ಕೇಂದ್ರ ನಾವು ನೋಡಿದಾಗ ಸ್ನೇಹಿತರೆ ಭತ್ತದ ಇದರ ಸಂಶೋಧನಾ ಕೇಂದ್ರ ನಾವು ನೋಡಿದಾಗ ಎಲ್ಲಿದೆ ಇದು? ಭತ್ತದ ಸಂಶೋಧನಾ ಕೇಂದ್ರ ನಾವು ನೋಡಿದಾಗ ಇದು ಒಡಿಸ್ಸಾ. ಹೌದಾ? ಇದು ನಮಗೆ ಒಡಿಸ್ಸಾ ಅಂತ ಕರಿತೇವೆ. ಒಡಿಸ್ಸಾದ ಕಟಕ್ ಈ ಭಾಗದಲ್ಲಿ ಒಡಿಸ್ಸಾದ ಕಟಕ್ ಅನ್ನುವಂಥ ಸ್ಥಳದಲ್ಲಿ ಏನಿದೆ ಅಂದ್ರೆ ಈ ಭತ್ತದ ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ. ನೆಕ್ಸ್ಟು ಈ ಭತ್ತಕ್ಕೆ ಏನಂದ್ರೆ ಬೇಕಾಗುವಂಥ ಜೋಗ್ರಫಿಕಲ್ ಕಂಡೀಷನ್ ಇರುತ್ತೆ. ಏನಿರುತ್ತೆ? ಜೋಗ್ರಫಿಕಲ್ ಕಂಡೀಷನ್ ಇರುತ್ತೆ ಸ್ನೇಹಿತರೆ. ಸೊ ಎಷ್ಟು ಮಳೆ ಮತ್ತು ಎಷ್ಟು ಉಷ್ಣಾಂಶ ಬೇಕಾಗತ್ತೆ ಅಂತ ಈ ಭತ್ತಕ್ಕೆ ನಾವು ನೋಡಬೇಕಾಗತ್ತೆ. ಹಾಗಾದ್ರೆ ಮಳೆ ಮತ್ತು ಇದಕ್ಕೆ ನಾವು ಉಷ್ಣಾಂಶ ನೋಡಿದಾಗ ಈಗ ನೋಡಿ ಸ್ನೇಹಿತರೆ ಈ ಭತ್ತಕ್ಕೆ ನಮಗೆ ಬೇಕಾಗುವಂಥ ಭೌಗೋಳಿಕ ಲಕ್ಷಣಗಳನ್ನು ನಾವು ನೋಡಿದಾಗ ದ ಜೋಗ್ರಫಿಕಲ್ ಕಂಡೀಷನ್, ಭೌಗೋಳಿಕ, ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಭತ್ತಕ್ಕೆ ಬೇಕಾಗುವಂಥ ಭೌಗೋಳಿಕ ಅಂಶಗಳು ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ.
ಈ ಭತ್ತಕ್ಕೆ ಬೇಕಾಗುವಂಥ ಭೌಗೋಳಿಕ ಅಂಶಗಳು ನಾವು ನೋಡಿದಾಗ ನಂಬರ್ 1 ಇದಕ್ಕೆ ಏನು ಬೇಕಾಗತ್ತೆ ಅಂದ್ರೆ ಮಳೆಯ ಪ್ರಮಾಣ. ಮಳೆ ಎಷ್ಟು ಮಳೆ ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಮಳೆಯು 125 ಸೆಂಟಿಮೀಟರ್ದಿಂದ ವಿ ಕ್ಯಾನ್ ಸೇ ದ್ಯಾಟ್ 150 ಸೆಂಟಿಮೀಟರ್ವರೆಗೆ ಮಳೆ ಬೇಕಾಗತ್ತೆ. ಹೌದಾ? ಇಷ್ಟು ಮಳೆ ಬೇಕು ಯಾವಾಗಲೂ. ಎದಕ್ಕೆ? ಭತ್ತಕ್ಕೆ. ನೆಕ್ಸ್ಟು ಈ ಭತ್ತದ ಗದ್ದೆಯಲ್ಲಿ ನೋಡಿ ಸ್ನೇಹಿತರೆ, ಭತ್ತದ ಗದ್ದೆ ಏನಿರತ್ತೆಲ್ಲ, ಭತ್ತದ ಗದ್ದೆ, ಭತ್ತ ಬೆಳೆಯುವಂಥ ಸಮಯದಲ್ಲಿ ಭತ್ತದ ಗದ್ದೆಯಲ್ಲಿ ಯಾವಾಗಲೂ 2 ರಿಂದ 3 ಸೆಂಟಿಮೀಟರು ನೀರು ನಿಂತಿರಬೇಕು. ಇಷ್ಟು ನೀರು ನಿಂತಿರ್ಬೇಕು ನೋಡ್ರಿ. ಎದರೊಳಗೆ? ಭತ್ತದ ಗದ್ದೆ ಒಳಗೆ. ಯಾವಾಗ ಭತ್ತದ ಗದ್ದೆ ಒಳಗೆ 2 ರಿಂದ 3 ಸೆಂಟಿಮೀಟರ್ ಭತ್ತ ಕಟಾವಕ್ಕೆ ಬರುವ ಹಂತದವರೆಗೆ, ಯಾವಾಗ ಭತ್ತ ಒಣಗತೈತಲ್ಲ ಆವಾಗ ಆ ನೀರು ನಾವು ಕಡಿಮೆ ಮಾಡಬೇಕಾಗತ್ತೆ ಅದರೊಳಗಿಂದ. ಸೊ ಅಲ್ಲಿವರೆಗೆ ಭತ್ತ ಕಟಾವಕ್ಕೆ ಬರುವಂಥ ಹಂತದವರೆಗೆ ಏನಂದ್ರೆ ಭತ್ತದ ಗದ್ದೆಯಲ್ಲಿ 2 ರಿಂದ 3 ಸೆಂಟಿಮೀಟರ್ ನೀರು ನಿಂತಿರ್ಬೇಕು ಸ್ನೇಹಿತರೆ. ಯಾವಾಗ ಭತ್ತದ ಗದ್ದೆಯಲ್ಲಿ ಜಾಸ್ತಿ ನೀರು ನಿಂತಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಕೊಳೆತ ಸ್ಟಾರ್ಟ್ ಆಗತ್ತೆ. ಏನು ಸ್ಟಾರ್ಟ್ ಆಗತ್ತೆ? ಕೊಳೆತೆ. ಈಗ ಈ ಕೊಳೆತ ಸ್ಟಾರ್ಟ್ ಆಯ್ತಂದ್ರೆ ಸ್ನೇಹಿತರೆ, ಭತ್ತದ ಗದ್ದೆಯಿಂದ CH4 ಪ್ರೊಡ್ಯೂಸ್ ಆಗತ್ತೆ. ಮೀಥೇನ್ ಏನು ಪ್ರೊಡ್ಯೂಸ್ ಆಗತ್ತೆ? ಮೀಥೇನ್ ಇದು ಪ್ರೊಡ್ಯೂಸ್ ಆಗತ್ತೆ. ಮೀಥೇನ್ ಅನ್ನುವಂಥದ್ದು ಭತ್ತದ ಗದ್ದೆಯಿಂದ ಪ್ರೊಡ್ಯೂಸ್ ಆಗತ್ತೆ ಸ್ನೇಹಿತರೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಮೀಥೇನ್ ಎಲ್ಲಿದಿಂದ ಉತ್ಪತ್ತಿಯಾಗುತ್ತದೆ? ಭತ್ತದ ಗದ್ದೆಯಿಂದ. ಭತ್ತದ ಗದ್ದೆಯಿಂದ ಮಾತ್ರ ಆಗತ್ತಾ? ಎಲ್ಲಿ ಜೌಗು ಪ್ರದೇಶ ಇರುತ್ತೆವೋ ಆ ಪ್ರದೇಶದಿಂದ ಈ ಮೀಥೇನ್ ಉತ್ಪತ್ತಿ ಆಗತ್ತೆ ಸ್ನೇಹಿತರೆ. ಭತ್ತದ ಗದ್ದೆಯಿಂದ ಆಗಿರ್ಬೋದು, ತಿಪ್ಪೆಗಳಿಂದ ಆಗಿರ್ಬೋದು. ತಿಪ್ಪೆಗಳು ನೋಡಿರ್ಬೇಕಲ್ಲ ನಿಮ್ಮ ಊರಾಗ, ಆ ತಿಪ್ಪೆಗಳಿಂದ ಉತ್ಪತ್ತಿ ಆಗತ್ತೆ CH4. ನೆಕ್ಸ್ಟು ಎದರಿಂದ ಉತ್ಪತ್ತಿ ಆಗತ್ತೆ ಅಂದ್ರೆ ಈ ಭತ್ತದ ಗದ್ದೆಯಿಂದ ಮತ್ತು ಜೌಗು ಪ್ರದೇಶಗಳಿಂದ, ಎಲ್ಲಿ ತಂಪಿನ ಅಂಶ ಇರ್ತೈತಲ್ಲ ಅಲ್ಲಿದಿಂದ. ಸೊ ಎಷ್ಟು ನಮಗೆ ಈ ಭೌಗೋಳಿಕ ಅಂಶಗಳಲ್ಲಿ ಇದಕ್ಕೆ ಮಳೆಯ ಪ್ರಮಾಣ 125 ಸೆಂಟಿಮೀಟರ್ದಿಂದ 150 ಸೆಂಟಿಮೀಟರ್ ಮಳೆ ಬೇಕಾಗತ್ತೆ. ಎಷ್ಟು? ಸೊ ಭತ್ತದ ಗದ್ದೆ ಒಳಗೆ ಎಷ್ಟು ಸೆಂಟಿಮೀಟರ್ ಏನಿರಬೇಕಾಗತ್ತೆ? ಸೊ ನೀರು ಇರಬೇಕಾಗತ್ತೆ ತಳದಲ್ಲಿ. ಭತ್ತದ ಗದ್ದೆ ಬೆಳೆಯುವಂಥ ಸಮಯದಲ್ಲಿ ಇಲ್ಲಿದಿಂದ ಏನು ಉತ್ಪತ್ತಿ ಆಗುತ್ತೆ? CH4 ಉತ್ಪತ್ತಿ ಆಗತ್ತೆ ಸ್ನೇಹಿತರೆ. ಸೊ ಇಷ್ಟು ಅಂಶಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಇದಕ್ಕೆ ಎಷ್ಟು ಉಷ್ಣಾಂಶ ಬೇಕಾಗತ್ತೆ, ಮತ್ತು ಭಾಳಷ್ಟು ಇದರ ಒಳಗೆ ರಿಕ್ವೈರ್ಮೆಂಟ್ಗಳು ಭಾಳಷ್ಟು ಇದ್ದಾವೆ. ಅವುಗಳನ್ನು ನಾವು ಸ್ಟಡಿ ಮಾಡೋಣಂತ. ನಾವು ಎದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ? ಭತ್ತದ ಬಗ್ಗೆ. ಈ ಭತ್ತ ಇದರ ವೈಜ್ಞಾನಿಕ ಹೆಸರು ಏನಿತ್ತು? ಒರೈಜಾ ಸಟೈವಾ ಸಂಶೋಧನಾ ಕೇಂದ್ರ, ಒಡಿಸ್ಸಾದ ಕಟಕ್ ಕಡೆ ತಿಳಿದೇವೆ. ನೆಕ್ಸ್ಟು ಇದಕ್ಕೆ ಬೇಕಾಗುವಂಥ ಭೌಗೋಳಿಕ ಅಂಶಗಳಲ್ಲಿ ನಾವು ಮಳೆ 125 ಸೆಂಟಿಮೀಟರ್ದಿಂದ 150 ಸೆಂಟಿಮೀಟರ್ ಅಂದೇವೆ. ಗದ್ದೆಯಲ್ಲಿ ಭತ್ತ ಬೆಳೆಯುವಂಥ ಗದ್ದೆಯಲ್ಲಿ 2 ರಿಂದ 3 ಸೆಂಟಿಮೀಟರ್ ಏನು ಬೇಕಾಗತ್ತೆ? ನೀರು ಬೇಕಾಗತ್ತೆ. ಇಲ್ಲಿದಿಂದ ಮೀಥೇನ್ ರೆಡ್ಯೂಸ್ ಆಗತ್ತೆ. ನೋಡ್ರಿ, ಮೀಥೇನ್ ಏನಾಗತ್ತೆ? ಪ್ರೊಡ್ಯೂಸ್ ಆಗತ್ತೆ. ನೆಕ್ಸ್ಟು ಈ ಉಷ್ಣಾಂಶ ನಾವು ನೋಡಿದಾಗ ಇಲ್ಲಿ ಇದಕ್ಕೆ ಉಷ್ಣಾಂಶ ನಾವು ಮುಂದಿನ ಕ್ಲಾಸ್ದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿವರೆಗೆ ಏನು ಕೇಳಿದಿರಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ. ಟೈಮ್ ಈಸ್ ಓವರ್ ನಾವು. 1 ನಿಮಿಷನೂ ಹೆಚ್ಚಾಯ್ತಂದ್ರು ಅದು ಕ್ಲಾಸ್ ಬರಂಗಿಲ್ಲ. ಹ್ಯಾವ್ ಎ ನೈಸ್ ಡೇ. ಅಗೇನ್ tomorrow we will meet again. Tomorrow we want to discuss about this paddy. Have a nice day. Good night. ಕುಗ್ರಾಮಗಳ ಮಾಸಿದ ಬದುಕುಗಳಿಗೆ ಮರುಜೀವ. ಹಳ್ಳಿಗಳ ಅಭಿವೃದ್ಧಿಗಾಗಿ ಹಂಬಲಿಸಿದ್ದ ರಾಷ್ಟ್ರಪಿತನ ಕನಸಿಗೆ ಸಂತೋಷ್ ಲಾಡ್ ಫೌಂಡೇಶನ್ ನೀಡುತ್ತಿದೆ ಸಾಕಾರ ರೂಪ. ಕುಗ್ರಾಮಗಳ ಬಡವರ ಮನೆ, ಶಾಲೆ, ಬಸ್ ತಂಗುದಾಣ ಹಾಗೂ ಅಂಗನವಾಡಿಗಳಿಗೆ ಮಾಜಿ ಸಚಿವ ಸಂತೋಷ್ ಲಾಡ್ ಸಾರಥ್ಯದ ಸಂತೋಷ್ ಲಾಡ್ ಫೌಂಡೇಶನ್ ಬಣ್ಣ ಹಚ್ಚುವ ಕೈಂಕರ್ಯಕ್ಕೆ ಮುಂದಾಗಿದೆ. ಈ ಮೂಲಕ ಮಾಸಿದ ಬದುಕುಗಳಿಗೆ ಹೊಸ ಚೈತನ್ಯ ಮೂಡಿಸುವ ಆಶಯ ಹೊಂದಲಾಗಿದೆ. ಈ ಕಾರ್ಯಕ್ಕಾಗಿ ಈಗಾಗಲೇ ಸುಮಾರು 15,000 ಲೀಟರ್ ಬಣ್ಣವನ್ನ ಖರೀದಿಸಲಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ, ಅಳ್ನಾವರ ಮತಕ್ಷೇತ್ರ ಹಾಗೂ ಬಳ್ಳಾರಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಹೊಸ ಬಣ್ಣಗಳು ಕುಗ್ರಾಮಗಳ ಜನರಲ್ಲಿ
ಹೊಸ ಭರವಸೆಯ ಕನಸುಗಳನ್ನು ಬಿತ್ತಿದರೆ ಸಂತೋಷ್ ಲಾಡ್ ಫೌಂಡೇಶನ್ನ ಈ ಪ್ರಯತ್ನ ಸಾರ್ಥಕ.